ನಮ್ಮ ತಂದೆ ಮಕ್ಕಳನ್ನ ಬೆಳೆಸಿದ ರೀತಿ ಹಂಗಿತ್ತು. ಅವರು ಯಾವುದಕ್ಕೂ ರಿಸ್ಟ್ರಿಕ್ಷನ್ಸು ಅಥವಾ ಒಂದಿಷ್ಟು ಹಿಂಗೆ ಮಾಡಬೇಕು, ನೀವು ಬೆಳೆದು ಇದನ್ನೇ ಓದಬೇಕು ಆ ಥರ ಏನೂ ಮಾಡಲಿಲ್ಲ. ಸೊ ಒಂದು ಒಳ್ಳೆ ಸಿನಿಮಾ ಆದಾಗ ಆ ಸಿನಿಮಾ ನೋಡಿ ಅದನ್ನು ಆ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದು ನಮ್ಮ ತಂದೆ ನನಗೆ ತೋರಿಸ್ಕೊಟ್ರು ಅಂತ ನಾನು. ಒಂದು ಹುಡುಗರಿಗೆ ಆ ಏಜ್ನಾಗ ಸಿನಿಮಾ ನೋಡೋದು ಒಂದು ದೊಡ್ಡ ಕೌತುಕ. ಅದು ಎಕ್ಸಾಕ್ಟ್ಲಿ. ಆ ಕೌತುಕ ನಿನಗೆ ಸಿನಿಮಾ ನೋಡ್ಬೇಕಂದ್ರೆ ನೀನು ಚಲೋ ಮಾರ್ಕ್ಸ್ ತೊಗೊಂಡೆ ಅಂದ್ರೆ ನಿನಗೆ ಸಿನಿಮಾ ಧೈರ್ಯ. ಯಾಕಂತಂದ್ರೆ ನೀವು ಎಲ್ಲ ನಿಮಗೆ ಬೇಕಾಗಿದ್ದು ಸಿಗುವಂಥ ಟೈಮ್ನೊಳಗೆ ಅದನ್ನು ಬಿಟ್ಟು ಈ ಕಡೆ ಬರ್ತಿರಲ್ಲ, ಅದು ಧೈರ್ಯ. ಕೈಂಡ್ ಆಫ್ ಕಾಲೇಜ್ ಅವ್ರ ಇದು ಚಲೋ ಗೋವಾ is a stupidity. You define the fun exactly by visiting Goa. ಸಿನಿಮಾ ಸುದ್ದಿ ಮಾಡಿದ್ದು ಯಾಕಂದ್ರೆ ನಾವು ಆ ಟೈಮ್ನಾಗ ಹೊಸ ಥರದ ಸಿನಿಮಾ ಮಾಡಿದ್ವಿ. ಆ ಸ್ಕ್ರಿಪ್ಟ್ ಭಾಳ ಚಲೋ ಇತ್ತು. ಅಲ್ಲ ಅಂದ್ರೆ ನಿಮಗೆ ಏನೇ ಗೊತ್ತಿರಲಾರ್ದೆ ನೀವು ಏನು ಮಾಡ್ತಿರಲ್ಲ, ಒಂದು ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಲಾರ್ದು ಒಂದು ತೋರಿಸೋದು, ಇಲ್ಲ ಸಂಪೂರ್ಣ ಜ್ಞಾನ ಇದ್ದದ್ದು. ನನಗೆ ನಮ್ಮ ಮನೆಯೊಳಗೆ ಏನು ಸಿನಿಮಾ ಮಾಡ್ತಾನ ಇವ ಡೈರೆಕ್ಟರ್ ಅಂತ ಹಿಂಗೆಲ್ಲ ಇತ್ತು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಪ್ರತಿ ಸರಿ ನಾನು ಮಾಡುವಂತಹ ಒಂದೊಂದು ಎಪಿಸೋಡ್ಗಳು, ಚಿಟ್ಚಾಟ್ಗಳು ಸಾಮಾನ್ಯವಾಗಿ ಶರ್ಟ್ ಹಾಕ್ಕೊಂಡು ಮಾಡ್ತಾ ಇರ್ತೀನಿ. ಇವತ್ತು ನನಗೆ ಒಂದು ವಿಶೇಷವಾದಂತಹ ಕಾಸ್ಟ್ಯೂಮನ್ನು ಕೊಟ್ಟು ಕೂಡಿಸಿ ಮಾತಾಡ್ರಿ ಅಂತ ಹೇಳ್ಯಾರ. ಸಾಮಾನ್ಯವಾಗಿ ಒಂದು ಜರ್ನಿ ಬಗ್ಗೆ ಮಾತಾಡುವಾಗ ಅದು ನನಗೆ ತುಂಬ ಹೆಮ್ಮೆ ಆಗುವಂಥ ವಿಚಾರ. ವಿಜಯಪುರ ಜಿಲ್ಲೆಯ ಸಿಂದಗಿಯಿಂದ ಸಿನಿಮಾ, ಇದು ನಾನು ಮಾಡ್ಕೊಂಡಂಥ ಕಾನ್ಸೆಪ್ಟು. ಈ ಒಂದು ಕಾನ್ಸೆಪ್ಟಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ತೀನಿ. ಇವರ ಜರ್ನಿನೇ ಒಂದು ಅದ್ಭುತವಂತಹ ಒಂದು ಟ್ರಿಮೆಂಡಸ್ ಪಾಯಿಂಟನ್ನು ನಮಗೆ ತೋರಿಸ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ವಿಶೇಷವಂತಹ ಸಿನಿಮಾ ಜರ್ನಿ ಮಾತಾಡುವಾಗ ನಾವೆಲ್ಲರೂ ಥ್ರಿಲ್ ಆಗ್ತೀವಿ. ಬಿಕಾಸ್ ಅವರು ಮಾಡಿದಂತಹ ಜರ್ನಿ, ಅವರು ಅನುಭವಿಸಿದಂಥ ಒಂದಷ್ಟು ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನು ನೋಡಿದಾಗ ನಮ್ಮ ಕಣ್ಮುಂದಿರುವಂಥ ಒಬ್ಬ ವ್ಯಕ್ತಿ ಇವತ್ತು ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಸಿನಿಮಾ ನೋಡೋಂಥ ಹುಚ್ಚು. ಇವರಿಗೆ ಸಿನಿಮಾ ನೋಡೋದಕ್ಕೆ ದುಡ್ಡು ಕೊಡ್ತಾ ಇದ್ದಿದ್ದು ಸ್ವಂತ ತಂದೆಯವರು. ದೊಡ್ಡ ಒಂದು ಇತಿಹಾಸ ಇದೆ. ಈ ಇತಿಹಾಸಕ್ಕೆ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು, ಸ್ಪೆಷಲಿ ನಿರ್ಮಾಪಕರು ಗುರುರಾಜ್ ಕುಲಕರ್ಣಿ ನಾಡಗೌಡರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಭಾಳ ವಜ್ಜದ ಇದು ಕೋಟ್. ಅಲ್ಲ, ಕೋಟ್ ವಜ್ಜ ಆಯಿತು, ಬಟ್ ನೀವು ಇಷ್ಟೆಲ್ಲ ನನಗೆ ಇಂಟ್ರೊಡಕ್ಷನ್ ಕೊಟ್ಟು ನನಗೆ ವಜ್ಜು ಮಾಡಿದ್ರಿ ನೀವು ಸರ್. ಇಲ್ಲ, ವಜ್ಜ ಅನ್ನೋದಕ್ಕಿಂತಲೂ ಯು ಆರ್ ಕೆಪಬಲ್ ಸರ್. ಸಿಂಗಲ್ ಲೈನ್ ಒಳಗೆ ಸಾಫ್ಟ್ವೇರ್ ಒಳಗಿದ್ದಂಥವ್ರು ಸಿನಿಮಾಗೆ ಬರ್ತೀರಿ, ಅದಕ್ಕೆ ನಾ ಆಮೇಲೆ ಕನೆಕ್ಟ್ ಆಗ್ತೀನಿ. ಬಟ್ ನನಗೆ ಒಂದು ಕ್ಯೂರಿಯಸ್ ಪಾಯಿಂಟ್ ಅಂದರೆ, ರೊಕ್ಕ ಕೊಡ್ತಾರ ಅಪ್ಪ ಸಿನಿಮಾ ನೋಡ್ರಿ ಅಂತ, ಮನ್ಯಾಗ ಎಲ್ಲಿ ನೋಡಿದ್ರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು, ಕೈ ಹಾಕಿರೋ ಬರೋ ಪುಸ್ತಕ ಅಂತ ಕೇಳ್ಪಟ್ಟೆ. ಸಿನಿಮಾಗೆ ಸಂಬಂಧ ಇಲ್ಲ ನಿಮ್ಮ ಅಪ್ಪ ಅಮ್ಮ, ಬಟ್ ಆದ್ರೂ ಸಿನಿಮಾ ಕನೆಕ್ಟ್ ಆಗ್ತೀರಿ, ಅದಕ್ಕೊಂದು ಲೀಡ್ ಬೇಕು ನನಗೆ. ಇಲ್ಲ, ನಮ್ಮ ತಂದೆ ವೃತ್ತಿಯಿಂದ ವೈದ್ಯರು, ಪ್ರವೃತ್ತಿಯಿಂದ ಸಾಹಿತ್ಯ. ನಮ್ಮ ತಾಯಿ ಕೂಡ ಅಷ್ಟೇ, ಅವರು ಗೃಹಿಣಿ, ಆದ್ರೆ ಅವರು ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬಂದವರು. ನಮ್ಮ ತಾಯಿ ನನಗೆ ಕೊಟ್ಟಂಥ ಮೊದಲನೇ ಪುಸ್ತಕ ಶ್ಯಾಮನ ತಾಯಿ, ಸಾನೆ ಗುರೂಜಿಯವರು, ಆಯಿತಾ. ನಮ್ಮ ತಂದೆ ನನಗೆ ಬೇಂದ್ರೆಯವ್ರನ್ನ ಪರಿಚಯ ಮಾಡಿಸಿದ್ರು, ಕಾರಂತರನ್ನ ಪರಿಚಯ ಮಾಡಿಸಿದ್ರು. ಆ್ಯಕ್ಚುಲಿ ಪರಿಚಯ ಮಾಡಿಸಿದ್ರು ಅಂದ್ರೆ ಅವ್ರು ನಮ್ಮ ಮನೆಗೆ ಬಂದು ಇರ್ತಿದ್ರು. ಬೇಂದ್ರೆಯವ್ರಾಯಿತು, ಕಾರಂತರಾಯಿತು, ಬೀಚಿ, ಕೃಷ್ಣಮೂರ್ತಿ ಪುರಾಣಿಕರು, ಭಾಳ ಮಂದಿದ್ದು ನೀವು ಹೆಸರು ಸಹಿತ ಕೇಳಲಿಕ್ಕಿಲ್ಲ. ಬಟ್ ಅವ್ರು ನಮ್ಮ ಮನೆಗೆ ಬರ್ತಿದ್ರು, ಇದ್ದರು, ನಮ್ಮ ಜೊತೆ ಹರಟೆ ಹೊಡಿತಿದ್ರು. ನನಗೆ ಹೊರಗಿನ ಪ್ರಪಂಚಕ್ಕೆ ಅವ್ರ ಸಾಹಿತಿಗಳು ನಮ್ಮ ಮನೆಗೆ ಬಂದಾಗ ಅವರು ಒಂಥರ ಮನೆಗೆ ಬಂದು ಹಿರಿಯರು. ನಮ್ಮ ತಂದೆ ಮಕ್ಕಳನ್ನ ಬೆಳೆಸಿದ ರೀತಿ ಹಂಗಿತ್ತು. ಅವರು ಯಾವುದಕ್ಕೂ ರಿಸ್ಟ್ರಿಕ್ಷನ್ಸು ಅಥವಾ ಒಂದಿಷ್ಟು ಹಿಂಗೆ ಮಾಡಬೇಕು, ನೀವು ಬೆಳೆದು ಇದನ್ನೇ ಓದಬೇಕು ಆ ಥರ ಏನೂ ಮಾಡಲಿಲ್ಲ. ಅದರ ಮಕ್ಕಳನ್ನು ಬೆಳೆಸೋದ್ರೊಳಗೆ ಸಿನಿಮಾನೂ ಒಂದು ಪ್ರಮುಖ ಅಂಗ. ಚಲೋ ಸಿನಿಮಾ ತೋರಿಸಿದ್ರೆ ಚಲೋ ಹುಡುಗರು ಆಗ್ತಾರಂತ. ಅಲ್ಲ ಸರ್, ಯೂಶಲಿ ಏನಾಗ್ತದೆ, ಪ್ರತಿಯೊಬ್ಬ ಅಪ್ಪ ಅಮ್ಮನು ಅಂದ್ರೆ ನನ್ನ ಮಗ ನನ್ನ ಮಗಳು ಸಿನಿಮಾಗೆ ಹೋಗಬೇಕು, ಹೀರೋ ಹೀರೋಯಿನ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅನ್ನೋಂಥ ಪಾಯಿಂಟ್ ಇರೋರು ಕೀಪ್ ಆನ್ ಅವ್ರಿಗೆ ಫೀಡ್ ಮಾಡ್ತಿರ್ತಾರೆ. ಇಲ್ಲಿ ನಿಮ್ಮ ಅಪ್ಪ ಅವ್ರದ್ದು ವಿಶೇಷ ಅಂದ್ರೆ ಸಿನಿಮಾದ ಅಭಿರುಚಿ ಇಲ್ಲ, ಬಟ್ ಸಿನಿಮಾ ನೋಡ್ಲಿಕ್ಕೆ ರೊಕ್ಕ ಕೊಡ್ತಿರೋ, ಅದು ಬಹಳ ಕ್ಯೂರಿಯಸ್ ಪಾಯಿಂಟ್. ಅದು ಒಂದು ಸಿನಿಮಾ ಆಗಬೇಕು, ಒಂದು ಕಾದಂಬರಿ ಅಥವಾ ಒಂದು ಕಥೆ, ಒಂದು ಇದನ್ನು ಬರಿಬೇಕು ಅಂತಂದ್ರೆ ನೀವು ಜೀವನ ಅನುಭವ ಇದ್ರೆ ಅಷ್ಟೇ ನೀವು ಕಥೆ ಬರಿತೀರಿ, ಕಾದಂಬರಿ ಬರಿತೀರಿ. ಬೇಂದ್ರೆ ಮಾತ್ರ ಬೇಂದ್ರೆ ಆಗ್ತಾರೆ. ಸೂಪರ್, ಹೌದಾ? ಹಂಗೆ ಒಂದು ಸಿನಿಮಾ ಹಿಂದೂ ದೊಡ್ಡ ಪರಿಶ್ರಮ ಇರ್ತದೆ. ಸೊ ಒಂದು ಒಳ್ಳೆಯ ಸಿನಿಮಾ ಆದಾಗ ಆ ಸಿನಿಮಾ ನೋಡಿ ಅದನ್ನು ಆ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದು ನಮ್ಮ ತಂದೆ ನನಗೆ ತೋರಿಸ್ಕೊಟ್ರು ಅಂತ ನಾನು ಹೇಳ್ತೀನಿ. ಸೊ ನಮ್ಮ ತಂದೆ ಒಂದು ಹೆಜ್ಜೆ ಮುಂದೆ ಹೋದರು. ನನಗೆ ಬೇಕಾದ್ರೆ ರೊಕ್ಕ ಕೊಡ್ತೀನಿ, ನೀ ಬಿಜಾಪುರಕ್ಕೆ ಹೋಗಿ ಸಿನಿಮಾ ನೋಡು ಅಂದರು. ಸೊ ಎಂಥ ಸಿನಿಮಾ ಅಂದರೆ ಗಾಂಧಿ, ರಿಚರ್ಡ್ ಅಟೆನ್ಬರೋ ಗಾಂಧಿ, ಕುಂಗ್ ಆಫ್ 7 ಸ್ಟೆಪ್ಸ್ ಅಂತ ಆವಾಗಿನ ಟೈಮ್ನಾಗ ಭಾಳ ದೊಡ್ಡ ಯಶಸ್ಸು ಕಂಡಂಥ ಸಿನಿಮಾ. ಮಾರ್ಷಲ್ ಆರ್ಟ್ ಹುಡುಗರಿಗೆ ಕಲಿಸಿದಂಥ ಸಿನಿಮಾ. ಅಂಥ ಸಿನಿಮಾ ತೋರಿಸಿದ್ರು. ನಮ್ಮ ತಂದೆ ಬರೀ ಸಿನಿಮಾಕ್ಕೆ ಅಂತಲೇ ರೊಕ್ಕನೂ ಕೊಟ್ಟಿಲ್ಲ, ಗುಲ್ಬರ್ಗದಂಥ ಊರಿಗೆ ಹೋಗಿ ವಾಜಪೇಯಿ ಭಾಷಣ ಕೇಳು ಅಂತಲೂ ಹೇಳಿದ್ರು.
ಸರ್ವಾಂಗೀಣ. ಓಕೆ. ಅಂದ್ರೆ ನೀವು ಒಂದು ಹುಡುಗ ಅಥವಾ ಹುಡುಗಿ ಬೆಳಿಬೇಕಂದ್ರೆ ಇದೆಲ್ಲ ಅಭಿರುಚಿ ಇದ್ರೆ ಮಾತ್ರ ಅವರು ಪರಿಪೂರ್ಣ ವ್ಯಕ್ತಿಯಾಗಿ ಬೆಳಿತಾರೆ. ಸೊ ಮುಂದೆ ನೀವೇನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಅಲ್ಲ ಸರ್, ವಿಜಯಪುರ ಜಿಲ್ಲೆಯ ಸಿಂದಗಿಯಿಂದ ಸಿನಿಮಾ ಅಂತ ನಾನು ಸುಮ್ಮನೆ ಕನೆಕ್ಟ್ ಹೌದು. ಇಲ್ಲಿ ವಾಜಪೇಯಿ ಅವರು ಬರ್ತಾರೆ, ಹಾಕಿ ಬರ್ತದೆ, ಇಂಡಿಯಾ ಪಾಕಿಸ್ತಾನ ಬರ್ತದೆ. ಅದೊಂದು ಕ್ಯೂರಿಯಸ್ ಪಾಯಿಂಟ್ ಅದ. ಐ ಥಿಂಕ್ ಅದನ್ನ ಹೇಳ್ಬೇಕು ನಮಗೆ. ದ ವೇ ನಮ್ಮ ತಂದೆ ನಮ್ಮನ್ನ ಬೆಳೆಸಿದ್ರದ ಬಗ್ಗೆ ನಾ ಹೇಳಿಕ್ ಹೋದೆ ಅಷ್ಟೇ. ನಮ್ಮ ತಂದೆ ನಮಗೆ ಒಂದೇ ದೃಷ್ಟಿಯೊಳಗೆ ಒಂದೇ ಚೌಕಟ್ಟಿನೊಳಗೆ ಬೆಳೆಸಲಿಲ್ಲ. ಆಮೇಲೆ ನೀ ಮ್ಯಾಥ್ಸ್ನೊಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡು ಹಾಗಾಗಿ ನೀ ಇದನ್ನೇ ಮಾಡಬೇಕು ಅಂತ ಹೇಳಿಲ್ಲ ಅವರು. ನೀ ಮ್ಯಾಥ್ಸ್ನಾಗ ಮಾರ್ಕ್ಸ್ ತಗೋ, ಬಟ್ ನೀ ಮ್ಯಾಥ್ಸ್ನಾಗ ಚಲೋ ಮಾರ್ಕ್ಸ್ ತೊಗೊಂಡ್ರೆ ನಿನಗೆ ಚಲೋ ಸಿನಿಮಾ ತೋರಿಸ್ತೀನಿ. ಸೂಪರ್, ಇದು ಒಳ್ಳೆ ಆಫರ್. ಹಿಂಗೆ ಸಖತ್ ಆಫರ್ ಇದು. ಹಿಂಗೆ. ಸೊ ಅದು ನಮಗೆ ಅವರು ಎರಡೂ ಕಲಿಸಿದ್ರು. ನಾನು ಪ್ರತಿ ವಾರದ ಟೆಸ್ಟ್ನೊಳಗೆ ನನಗೆ ಫಸ್ಟ್ ಬಂದ್ರೆ ನಿನಗೆ ನೀ ನೋಡ್ಬೇಕಂತ ಸಿನಿಮಾ ನೋಡ್ಬೋದು. ಹಿಂಗೆ ಒಂದು ಹುಡುಗರಿಗೆ ಆ ಏಜ್ನಾಗ ಸಿನಿಮಾ ನೋಡೋದು ಒಂದು ದೊಡ್ಡ ಕೌತುಕ ಅದು. ಎಕ್ಸಾಕ್ಟ್ಲಿ. ಆ ಕೌತುಕ ನಿನಗೆ ಸಿನಿಮಾ ನೋಡ್ಬೇಕಂದ್ರೆ ನೀ ಚಲೋ ಮಾರ್ಕ್ಸ್ ಚಲೋ ಮಾರ್ಕ್ಸ್ ತೊಗೊಂಡೆ ಅಂದ್ರೆ ನಿನಗೆ ಸಿನಿಮಾ. ಸರ್, ಎಷ್ಟು ತಿಂಗಳು ಈ ಥರ ಚಲೋ ಮಾರ್ಕ್ಸ್ ತೊಗೊಂಡ್ರಿ ನೀವು? ನಾವೊಂದು 3 ವರ್ಷ ತೊಗೊಂಡೇನೆ. ಸರ್, ಚೀಟಿಂಗ್ ಆಗಿಲ್ಲ? ಎಲ್ಲೂ ಚೀಟಿಂಗ್ ಇಲ್ಲ. ಯಾಕಂದ್ರೆ ನಾನು ಕಲಿಸ್ತಿದ್ದ ಸರ್ ಸಹಿತ ಹಂಗೆ ಇದ್ರು. HD ಕುಲಕರ್ಣಿ ಸರ್ ಅಂತ ಹೇಳಿ. ಅವ್ರು ಭಾಳ ಸ್ವಾರಸ್ಯಕರವಾಗಿ ನಿಮಗೆ ಬೇಕಾದ್ರೆ ನಾನು ಸೈನ್ ಥೀಟಾ ಕಾಸ್ ಥೀಟಾ ಹಿಡ್ಕೊಂಡು ನಾನು ಪೈಥಾಗೋರಸ್ ಥಿಯರಮ್ ಸಹಿತ ನಾ ಈಗ ಹೇಳ್ತೀನಿ. ಸರ್, ನಾನು ಮ್ಯಾಥ್ಸ್ ಒಳಗೆ ಭಾಳ ಇಲ್ಲ, ನಿಮಗೆ ಬೇಕಾದ್ರೆ ನಾ ಹೇಳ್ಕೊಡ್ತೀನಿ. ಆ ಥರದ ಟೀಚರ್ಸ್ ಇದ್ರು ನಮಗೆ ಅಂತ. ಅದ್ರ ಜೊತೆ ನಮ್ಮ ತಂದೆ, ನಮ್ಮ ತಾಯಿ, ಅವರು ನನ್ನ ವ್ಯಕ್ತಿತ್ವಕ್ಕೆ ಕಾರಣ. ಸೊ ಒಂದು ಜಡ್ಜ್ಮೆಂಟ್ ಇವತ್ತು ನಾವು ಒಂದು ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು 30-40 ವರ್ಷದ ಹಿಂದೆ ಹೋಗ್ಬೇಕು. ನನ್ನ ಏಜ್ 50. ಎಕ್ಸಾಕ್ಟ್ಲಿ. ಸೊ ಆವಾಗಿನಿಂದ ಇದು ಜಡ್ಜ್ಮೆಂಟ್ ತಯಾರಿ ಆವಾಗ ನಡೆದಿದ್ದಂತ ಹೇಳ್ಬೋದು. ಅಲ್ಲ, ಯೂಶಲಿ ನನ್ಗೆ ಗೊತ್ತಿರಂಗೆ ಸಿನಿಮಾಗೆ ಬರಲಿಕ್ಕೆ ಒಂದಷ್ಟು ರೀಸನ್ಸ್ ಇರ್ತಾವೆ. ಬಟ್ ನೀವು ಸಿನಿಮಾಗೆ ಬರೋಕ್ಕಿಂತ ಮೊದಲು ಈ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಒಳಗೆ ದೊಡ್ಡ ಮಟ್ಟದ ಆಟ ಆಡಿ ಎಲ್ಲ ಮಾಸ್ಟರ್ ಮೈಂಡ್ ಜೊತೆ ಕೆಲಸ ಮಾಡ್ಬಂದಂಥವ್ರು. ಇಲ್ಲ, ಆಟ ಆಡೋದು ಅಂತ ಅನ್ನಂಗಿಲ್ಲ, ಬಟ್ ನನಗೆ ಆಸಕ್ತಿ ಇತ್ತು. ಏನಾಗ್ತದ, ನೀವು ಸಾಫ್ಟ್ವೇರ್ ಅನ್ನೋದು ಅಥವಾ IT ಅನ್ನೋದು ಒಂದು ಈಗ ಏನಾಗ್ತದ, ಭಾಳ ಜನ 6 ತಿಂಗಳ 8 ತಿಂಗಳ ಮಾಡಿದವ್ರು ಸಹಿತ ನಾನು ಟೆಕಿ ಅಂತಾರೆ. ಬಟ್ ನಾನು 30 ವರ್ಷ ಕೆಲಸ ಮಾಡೀನಿ. ಫ್ರಾಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ ಕೋಬಾಲ್ ಟು ಕ್ಲೌಡ್. ಬೇರೆ ಬೇರೆ ದೇಶದೊಳಗೆ ಕೆಲಸ ಮಾಡೀನಿ, ಬೇರೆ ಬೇರೆ ವಿಭಾಗದೊಳಗೆ ಕೆಲಸ ಮಾಡೀನಿ. ಅಲ್ಲಿ ನಾನು ಶಾರುಖ್ ಖಾನ್ ಟೈಪೇ. ಅಲ್ಲಿ ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್. ಸೂಪರ್. ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಮಗೊಂದು ಭಾಳ ಧೈರ್ಯ ಬೇಕಾಗ್ತದೆ. ಒಂದು ಧೈರ್ಯ ಅನ್ಬೋದು ಅಥವಾ ಮೂರ್ಖತನೂ ಅನ್ಬೋದು. ಸರ್, ಧೈರ್ಯ ಯಾಕೆ, ಮೂರ್ಖತನ ಯಾಕಂತ? ಧೈರ್ಯ ಯಾಕಂತಂದ್ರೆ ನೀವು ಎಲ್ಲ ನಿಮಗೆ ಬೇಕಾಗಿದ್ದು ಸಿಗುವಂಥ ಟೈಮ್ನೊಳಗೆ ಅದನ್ನು ಬಿಟ್ಟು ಈ ಕಡೆ ಬರ್ತಿರಲ್ಲ, ಅದು ಧೈರ್ಯ. ನೀವು ಅರಿಲಾರ್ದ ಜಾಗಕ್ಕೆ ಹೋಗೋದು, ಅರಿಲಾರ್ದ ಬಿಸ್ನೆಸ್ ಮಾಡೋದು ಮೂರ್ಖತನ. ಸೊ ಎರಡೂ ಇತ್ತು ನನ್ನ ಹತ್ರ. ಹುಂಬತನ, ಮೂರ್ಖತನೂ ಇತ್ತು, ಧೈರ್ಯನೂ ಇತ್ತು. ಅದ್ರ ಜೊತೆ ಕುಟುಂಬದ ಸಹಕಾರ ಭಾಳ ಇತ್ತು. ನಮ್ಮ ಮನೆಯವರು ಒಪ್ಕೊಂಡ್ರು, ನೀವು ಮಾಡ್ತೀರಿ ಅಂದ್ರೆ ಮಾಡ್ರಿ. ಅಲ್ಲ, ಆ ಪಾಯಿಂಟ್ಸ್ ಇಲ್ಲ, ನಮ್ಮ ಮನೆಯವರು ಒಪ್ಕೊಂಡ್ರು. ಅದ್ರೊಳಗೆ ಏನೋ ಒಂದು ಹೆಸಿಟೇಷನ್ ಇಲ್ಲ, ಹೆಸಿಟೇಷನ್ ಅದ. ಪಾಪ ಅವ್ರಿಗಿನ್ನು ಸಿ ವಿತ್ ಆಲ್ ಸೆಡ್ ಆ್ಯಂಡ್ ಡನ್, ಇವನ್ ಶಿ ಈಸ್ ಅ ಮೂವಿ ಬಫ್. ವಿ ವಾಚ್ ಲಾಟ್ ಆಫ್ ಮೂವಿ ಟುಗೆದರ್. ನಾವೆಲ್ಲ ನಮ್ಮ ನೌಕರಿ ಮುಗಿಸ್ಕೊಂಡು ಬಂದು ನಾವು ಇಬ್ರು ಕೂತು TV ಮುಂದೆ ಕೂತು ಸಿನಿಮಾ ನೋಡ್ತಿದ್ವಿ, ಖುಷಿ ಪಡ್ತಿದ್ವಿ. ಆ ಮೂಮೆಂಟ್, ಖುಷಿ ಪಡೋ ಮೂಮೆಂಟನ್ನೇ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋದೆ. ನಾನು ಈ ಥರದ್ದು ಒಂದು ಸಿನಿಮಾ ಮಾಡ್ತೀನಿ ಅಂತಂದಾಗ ಒಂದು ಹೆಸಿಟೇಷನ್ ಇತ್ತು. ಎನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಿಕ್ವೈರ್ಸ್ ಸಮ್ ಸಾರ್ಟ್ ಆಫ್ ಸೆಕ್ಯೂರಿಟಿ. ಹೌದು. ಸೊ ಅದನ್ನೆಲ್ಲ ಮೀರಿ ನಾನು ಸಿನಿಮಾ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲ, ನೀವು ನಿಮ್ಮ ಮಿಸ್ಸಸ್ ಜೊತೆಯಾಗಿ ಹಿತವಾಗಿ ಸಿನಿಮಾ ನೋಡ್ಕೊಂಡು ಮಕ್ಕಳಿಗೆ ಈಗ ಸಿನಿಮಾ ಮಾಡೋದನ್ನ ಅವ್ರ ಪರ್ಮಿಷನ್ ತೊಗೊಂಡೇ ಮಾಡೀನಿ ಅಂತ ಹೇಳಿಕ್ ಆಗಂಗಿಲ್ಲ. ಅವ್ರಿಗೆ ಹೇಳಿದೆ ನಾ ಅಷ್ಟೇ. ಅವ್ರು ಪರ್ಮಿಷನ್ ಕೊಟ್ಟರೋ ಬಿಟ್ರು ನಾನು ಕೇಳಿಸ್ಕೊಂಡಿದ್ದೆ. ಬಟ್ ಯೂಶಲಿ ಸರ್, ಅಂದರೆ ಈ ಸಿನಿಮಾ ಅಂದರೆ ಒಂದು ದೊಡ್ಡ ಸಮುದ್ರ. ಅದು ನೀವು ಹೇಳ್ದಂಗೆ, ಅಂದರೆ ನೀವು ಕಂಡ ಸತ್ಯ ಅದು ಆಲ್ಮೋಸ್ಟ್ ಒಂದು 3-4 ವರ್ಷಗಳು ನೋಡಿಬಿಟ್ರಿ. ಬಟ್ ಈ ದೊಡ್ಡ ಸಮುದ್ರಕ್ಕೆ ಬರಬೇಕು ಅನ್ನೋ ಒಂದು ಪ್ರಿಪ್ರೇಷನ್ ಬೇಕು. ಬಟ್ ಆಕ್ಸಿಡೆಂಟ್ ಅನ್ನೋ ಸಿನಿಮಾಗ ಸಲಹೆ ಕೂಡ ಕೊಡ್ತೀರಿ, ಸಹ ನಿರ್ಮಾಪಕರಾಗಿ ಜೊತೆಗೆ ಬರ್ತೀರಿ. ಆ ಒಂದು ಲೀಡ್ ಹೇಗೆ ಸಿಕ್ತು? ಆ ಸಾಫ್ಟ್ವೇರಿಂದ, ಆ ಒಂದು ಜರ್ನಿಯಿಂದ ಸಿನಿಮಾಗೆ ಲೀಡು ಗೊತ್ತಿಲ್ಲ. ಅದು ಇಟ್ ಜಸ್ಟ್ ಹ್ಯಾಪನ್ಡ್. ನಾವೆಲ್ಲ ಸ್ನೇಹಿತರು ಸೇರ್ಕೊಂಡ್ವಿ. ಕೆಲವೊಂದು ಏಜ್ ನಾವು ಕೆಲವೊಂದು ಸ್ಟುಪಿಡಿಟಿ ಮಾಡ್ತೀರಿ. ಸೊ ವೆನ್ ಯು ಆರ್ ಇನ್ ಕೈಂಡ್ ಆಫ್ ಕಾಲೇಜ್ ಆರ್ ಇದು ಚಲೋ ಗೋವಾ ಇಸ್ ಅ ಸ್ಟುಪಿಡಿಟಿ. ಯು ಡಿಫೈನ್ ದ ಫನ್ ಬೈ ವಿಸಿಟಿಂಗ್ ಗೋವಾ. ಅದೇ ಥರ at certain age you have some money to throw away, so you say let's make a movie. ಸೊ ಆ ಥರ ಶುರುವಾಗಿದ್ದು ಅದು. ಸೊ ನಾನು ಆವಾಗ ಹ್ಯೂಲೆಟ್ ಪ್ಯಾಕರ್ಡಿಗೆ ಕೆಲಸ ಮಾಡ್ತಾ ಇದ್ದೆ, ಸೊ HP ಗೆ. ಸೊ ಐ ವಾಸ್ ನಾಟ್ ಶ್ಯೂರ್
ನಾನು ನನ್ನ ಹೆಸರು ಒಬ್ಬ ನಿರ್ಮಾಪಕ ಅಂತ ಕೊಡಬೇಕು ಅಂತ ಗೊತ್ತಿರಲಿಲ್ಲ, ಬಟ್ ರೊಕ್ಕ ಕೊಟ್ಟೆ, ದುಡ್ಡು ಕೊಟ್ಟೆ, ಸಲಹೆ ಮತ್ತು ಸಹಕಾರ ಅಂತ ಅನ್ಕೊಂಡೆ ಅಷ್ಟೇ. ಬಟ್ ಇಟ್ಸ್ ನಾಟ್ ಪ್ಲ್ಯಾನ್ಡ್. ಓಕೆ. ಐ ವಾಸ್ ನಾಟ್ ಶ್ಯೂರ್ ಅಬೌಟ್ ದ ಮೂವಿ ಇಂಡಸ್ಟ್ರಿ. ಎಲ್ಲರೂ ಮಾಡ್ತಾರಂತ ನಾವು ಮಾಡಿದ್ವಿ ಅಷ್ಟೇ. ಸೊ ಹಂಗೆ ಸಿನಿಮಾದ ರಂಗದೊಳಗೆ ಆ ಥರದ್ದು ಪ್ರಯತ್ನಗಳು, ಆ ಥರದ್ದು ಇದು ಭಾಳ ಆಗ್ತಾವ. ನಾವು ಒಂದು ಸಿನಿಮಾ ಮಾಡಿದ್ವಿ ಅನ್ನೋ ಥರ ಆಗ್ತಾವೆ. ಅದು ನಾವು ಒಂದು ಸಿನಿಮಾ ಮಾಡಿದ್ವಿ. ಬಟ್ ಸಿನಿಮಾ ಸುದ್ದಿ ಮಾಡಿರ್ತದೆ, ಎಲ್ಲ ಕಡೆ ಸುದ್ದಿ ಮಾಡಿರ್ತದೆ. ಹೌದು, ಸಿನಿಮಾ ಸುದ್ದಿ ಮಾಡಿದ್ದು ಯಾಕಂದ್ರೆ ನಾವು ಆ ಟೈಮ್ನಾಗ ಹೊಸ ಥರದ ಸಿನಿಮಾ ಮಾಡಿದ್ವಿ. ಆ ಸ್ಕ್ರಿಪ್ಟ್ ಭಾಳ ಚಲೋ ಇತ್ತು. ಆಮೇಲೆ ರಿಕಿ ಕೇಜ್ ಅಂತ ಹೊಸ ಸಂಗೀತ ನಿರ್ದೇಶಕರನ್ನ ಕರ್ಕೊಂಡ್ಬಂದ್ವಿ. ಆ ಸಂಗೀತ ನಿರ್ದೇಶಕರು ಮುಂದೆ ಗ್ರಾಮಿ ಅವಾರ್ಡ್. ಇಲ್ಲ, ದೊಡ್ಡ ಹೆಮ್ಮೆ ಅದು, ದೊಡ್ಡ ಹೆಮ್ಮೆ. ನನಗೂ ಹೆಮ್ಮೆ. ಅಂಥ ಸಂಗೀತ ನಿರ್ದೇಶಕರನ್ನ ನಾನು ಒಬ್ಬ ಇನ್ವೆಸ್ಟರ್ ಆಗಿ ಪರಿಚಯ ಮಾಡಿಸಿದೆ ಅನ್ನೋದು ಹೆಮ್ಮೆ. GS ಭಾಸ್ಕರ್ ಅವ್ರ ಜೊತೆ ಅವರು ಇದನ್ನು ಕೆಲಸ ಮಾಡಿದ್ದು ನನಗೆ ಭಾಳ ಖುಷಿ. ರವಿವರ್ಮ ಆ ಸಿನಿಮಾದಾಗ ಕೆಲಸ ಮಾಡಿದರು. ಮುಂದೆ ನನಗೆ ಈ ಜಜ್ಮೆಂಟಿಗೆ ಅವ್ರ ಆ್ಯಕ್ಷನ್ ಕೊರಿಯೋಗ್ರಾಫರು. ಆಮೇಲೆ ಬಾಲಾಜಿ ಮನೋಹರ್ ಅವರು ಅಲ್ಲಿ ಕೆಲಸ ಮಾಡಿದರು. ಇಲ್ಲಿ ನನ್ನ ಜಜ್ಮೆಂಟಿಗೆ ಅವರು. ಅಲ್ಲ, ಆಕ್ಸಿಡೆಂಟ್ ಆದ ನಂತರ ಮತ್ತೆ ನೀವು ಲಾಸ್ಟ್ ಬಸ್ ಕೂಡ ಮಾಡ್ತೀರಿ. ಹೌದು. ಅದರ ನಂತರ ಮೊಟ್ಟ ಮೊದಲ ಡೈರೆಕ್ಷನ್ ಅಮೃತ್ ಅಪಾರ್ಟ್ಮೆಂಟ್ ಅದು ಮಾಡ್ತೀರಿ. ನನಗೆ ಅಮೃತ್ ಅಪಾರ್ಟ್ಮೆಂಟ್ ಅದು ಕ್ಯೂರಿಯಸ್ ಆಗೋದು, ಯೂಶಲಿ ನನ್ನನ್ನು ಸೇರಿ ನನ್ನಂಥ ಬಹಳಷ್ಟು ಜನರು ಸೇರಿ ಮಾತಾಡೋದಾರೆ, ಅವರು ನಿರ್ದೇಶನಕ್ಕೆ ಕೈ ಹಾಕುವಂಥದ್ದು, ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಆಗೋದು, ಒಬ್ಬ ಡೈರೆಕ್ಟರ್ ಆಗೋದು, ಇದೆಲ್ಲ ವಿಷಯಗಳು ನಡೆಯುವಂಥದ್ದು 25-30 ವರ್ಷದ ಮಧ್ಯದಲ್ಲೇ ನನಗೆ ಗೊತ್ತಿರೋಂಗೆ. ಬಟ್ ಅಟ್ ದ ಏಜ್ ಆಫ್ 48 ನೀವು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತೀರಿ. ನನಗದು ಪರ್ಸ್ನಲಿ ಪ್ರೌಡ್ ಫೀಲ್ ಆಗ್ತದೆ. 48 ಅದು ಬಹಳ ಕಡಿಮೆ, ಇಫ್ ಐ ಆಮ್ ನಾಟ್ ರಾಂಗ್, ಬಹಳ ಆ ಏಜಲ್ಲಿ ಡೈರೆಕ್ಷನ್ ಶುರು ಮಾಡೋದಂಥವ್ರು. ಇದಕ್ಕೆ ನೀವು ಏನು ರಿಯಾಕ್ಟ್ ಮಾಡ್ತೀರಿ ಈ ಪಾಯಿಂಟಿಗೆ? ಬೇವಕೂಫಿ ಅಲ್ಲ, ಅಂದ್ರೆ ನಿಮಗೆ ಏನೇ ಗೊತ್ತಿರಲಾರ್ದೆ ನೀವು ಏನು ಮಾಡ್ತಿರಲ್ಲ, ಒಂದು ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಲಾರ್ದು ಒಂದು ತೋರಿಸು, ಇಲ್ಲ ಸಂಪೂರ್ಣ ಜ್ಞಾನ ಇದ್ದದ್ದು. ಭಾಳಷ್ಟು ಮಂದಿ ನನಗೆ ನಮ್ಮ ಮನೆಯೊಳಗೆ ಏನು ಸಿನಿಮಾ ಮಾಡ್ತಾನೆ ಇವ ಡೈರೆಕ್ಟರ್ ಅಂತ ಹೀಗೆಲ್ಲ ಇತ್ತು. ನಾನು ಅವ್ರಿಗೆ ಹೇಳೂ ಇಲ್ಲ, ಅವ್ರಿಗೆ ಯಾರಿಗೂ ನಾನು ಸೆಟ್ಟಿಗೆ ಕರ್ಕೊಂಡು ಹೋಗಲಿಲ್ಲ, ಅಥವಾ ನಾನು ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮುಂಜಾನೆ ಎದ್ದು ಹೋಗ್ತಿದ್ದೆ, ಸಂಜೆ ಮುಂದೆ ಬಂದು ನಾನು ಕೆಲಸ ಮುಗೀತು ಅಂತ ಹೇಳ್ತಿದ್ದೆ. ಏನೋ ಒಂದು ಮಾಡ್ತಾರೆ, ಏನೋ ಒಂದು ಇದು ಅಂತ. ಅದರ ಬೇರೆ ನಾನು ಐ ಹ್ಯಾಡ್ ಹೈಯರ್ಡ್ ನ್ಯೂ ಆರ್ಟಿಸ್ಟು, ನ್ಯೂ ಸೆಟ್ ಆಫ್ ಇದು, ಇನ್ಕ್ಲೂಡಿಂಗ್ DOP, ಇಟ್ ವಾಸ್ ನ್ಯೂ. ಬಟ್ ಸಿನಿಮಾ ನೋಡಿದಾಗ ಭಾಳ ಖುಷಿಪಟ್ಟವ್ರು ಭಾಳಷ್ಟು ಮಂದಿ. ಅದರೊಳಗೆ ನನ್ನ ಮಗ, ಹಿರಿ ಮಗ ಭಾಳ ಖುಷಿಪಟ್ಟ, ರಿಷಿಕೇಶ್. ಸೊ ನನಗೆ ಅದೇ ದಟ್ ವಾಸ್ ಕಾಂಪ್ಲಿಮೆಂಟ್ ಟು ಮೀ. ಐ ಮೀನ್ ಇಟ್ ವಾಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಮೀ, ಬಿಕಾಸ್ ಆ್ಯಸ್ ಅ ಮೇಕರ್ ಐ ವಾಸ್ ಏಬಲ್ ಟು cater to the younger generation with that narration. ಅಲ್ಲ ಸರ್, 2 ಸಿನಿಮಾಗೆ ಅಂದರೆ ಪ್ರೊಡಕ್ಷನ್ ಇದ್ದವರು, ಹೌದು, ವೈ ಡೈರೆಕ್ಷನ್ ಅಮೃತ್ ಅಪಾರ್ಟ್ಮೆಂಟ್ ಯಾಕೆ ಆ ಒಂದು ಕಾಲ್ ತೊಗೊಂಡ್ರಿ ಅಂತ, ಅಂದರೆ ತುಂಬ ಜನಕ್ಕೆ ಗೊತ್ತಾಗಲಿ ಅಂತ. ಅಮೃತ ಭಾಳ ಸಿಂಪಲಾಗಿ ಹೇಳ್ಬಿಡ್ತೀನಿ ರವಿ, ನೀವು ಇದು ರೊಕ್ಕ ಹಾಳು ಮಾಡಲಿಕ್ಕೆ ಬೇರೆಯವ್ರು ಹಾಕಬೇಕು, ನನ್ನ ರೊಕ್ಕ ನಾನೇ ಹಾಳು ಮಾಡ್ತೀನಿ. ಯು ಸಿ ಮೈ ಪಾಯಿಂಟ್. ಎಕ್ಸಾಕ್ಟ್ಲಿ. ಸೊ ನಾನು ಸಿನಿಮಾ ಇಂಡಸ್ಟ್ರಿ ಬಂದದ್ದೇ ಪ್ರೊಡ್ಯೂಸರ್ ಆಗಲಿಕ್ಕೆ. ಭಾಳಷ್ಟು ಮಂದಿಗೆ ಅವಾಗ ಹೇಳಿದಾಗ ಅವಾಗಲೂ ನಕ್ಕಿದ್ರು. ನಾನು ದುಡ್ಡು ಕೊಟ್ಟು ಇನ್ನೊಬ್ಬರು ಇದನ್ನು ಮಾಡೋ ಬದಲು ನನ್ನ ದುಡ್ಡು, ನನ್ನ ಬರವಣಿಗೆ, ನಾನೇ ಸಿನಿಮಾ ಮಾಡ್ಬೋದಲ್ಲ. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ನಾನು ಟ್ರೈನಿಂಗ್ ತೊಗೊಂಡಿದ್ದೆ. ಅದನ್ನೇ ಹೇಳಂಗಿಲ್ಲ. ನಾನು ಅಮೃತ್ ಅಪಾರ್ಟ್ಮೆಂಟ್ಸ್ ಸಿನಿಮಾ ಶೂಟ್ ಮಾಡೋಕ್ಕಿಂತ ಮೊದಲು 21 ದಿವಸ ನಾನು ಶೂಟ್ ಮಾಡೀನಿ. ನಾನೇ ಸೀನ್ಗಳನ್ನು ಬರೆದು, ಸ್ಟುಡಿಯೋ ಬುಕ್ ಮಾಡಿ, ಮೇಕಪ್ ಮಾಡಿಸಿ, ಆರ್ಟಿಸ್ಟನ್ನು ಹೈರ್ ಮಾಡಿ, ಡಿಜಿಟಲ್ ಕ್ಯಾಮ್ರಾ ಮುಂಬೈಯಿಂದ ತರಿಸಿ. ಸೊ ಆ ಥರದ ಅನುಭವ ಇತ್ತು ನನಗೆ. ಸೊ ಸೆಟ್ಟು, ಸ್ಟುಡಿಯೋ, ಆರ್ಟಿಸ್ಟು ನನಗೇನು ಹೊಸದಿರಲಿಲ್ಲ. ನಾನು ಹೋದಲ್ಲೆಲ್ಲ ನಾನು HP ಕೆಲಸ ಮಾಡ್ತಿದ್ದೆ. ವಿತ್ ಒಂದು ಅದೃಷ್ಟನೋ ಅಥವಾ ಮತ್ತೊಂದೇನೋ ನಾನು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದೆ. ಆ ದೇಶಕ್ಕೆ ಹೋದಾಗ ನನಗೆ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಿಷ್ಟು ರಂಗಗಳಲ್ಲಿ, ಒಂದಿಷ್ಟು ವಿಭಾಗಗಳಲ್ಲಿ ನಾನು ಟ್ರೈನಿಂಗ್ ತೊಗೊಂಡೆ. ಅದು ಮುಂದೆ ಬರ್ತದೋ ಇಲ್ಲೋ ಉಪಯೋಗಕ್ಕೆ, ಅಥವಾ ನಾನು ನಿರ್ದೇಶಕ ಆಗಬೇಕು ಅಥವಾ ರೈಟರ್ ಆಗಬೇಕು ಅಂತ ತೋಳಿಲ್ಲ. ನನಗೊಂದು ಅಭಿರುಚಿ ಇತ್ತು. ಆ ಅಭಿರುಚಿಗೆ ತಕ್ಕಂಗೆ ನಾನು ಒಂದಿಷ್ಟು ಎಕ್ಸ್ಪರ್ಟ್ಸನ್ನು ಭೇಟಿಯಾದೆ, ಮಾತಾಡಿದೆ, ಅವ್ರಿಂದ ಕಲಿತೆ. ಅದು ಉಪಯೋಗ. ಇಲ್ಲ, ಅಮೃತ ಅಪಾರ್ಟ್ಮೆಂಟ್ ನನಗೆ ಗೊತ್ತಿರೋ ತುಂಬ ಟೆಕ್ನಿಕಲಿ ಸುದ್ದಿ ಮಾಡೋಂಥ ಸಿನಿಮಾ ಅದು. ನಾನು ಕೂಡ ಸಿನಿಮಾ ನೋಡಿದೆ. ಒಂದಷ್ಟು ಜನ ನೋಡಿದಂಥವ್ರು ಇಲ್ಲ ಅಟೆಂಪ್ಟ್ಗಳು ಆಗ್ಬೇಕು, ಈ ಥರದ ಅಟೆಂಪ್ಟ್ಗಳು ಅಟ್ ದ ಏಜ್ ಆಫ್ 48 ಅನ್ನೋ ಪಾಯಿಂಟ್ ನನ್ನ ಯಾಕೆ ಮಾಡ್ತಾರೆ. ದೊಡ್ಡ ಧೈರ್ಯ ಸರ್ ಅದು. ಆ ಒಂದು ಇಲ್ಲ, ಧೈರ್ಯ ಅನ್ನೋಗಿಂತಲೂ ಒಂದು ಆಸಕ್ತಿ ನನ್ನನ್ನು ಕರ್ಕೊಂಡು ಹೋಯ್ತು. ಅದು ಏನು ಭಾವನೆ ಒಳಗೆ, ಅದು ಏನು ಇದ್ರೊಳಗೆ ನಾ ಮಾಡಿದೆ ಅಂತ ನಾನು ಗೊತ್ತಿಲ್ಲ. ಬಟ್ ನಾ ಮಾಡಿದೆ, ನನಗೆ ಮಾಡ್ಬೇಕು ಅನ್ಸಿತ್ತು, ನಾನು ಮಾಡಿದೆ. ಗಾಡ್ ಹ್ಯಾಸ್ ಬಿನ್ ಕೈಂಡ್ ಟು ಮೀ, ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ್ಯಂಡ್ ಇವನ್ ಒಂದ್ಸಲಿ ನನ್ನ ದೇವರ ಅನುಗ್ರಹ.
ಮಾನಸ ಜೋಶಿ ಮಾತಾಡ್ಬೇಕಾದ್ರೆ ರವಿ ತುಂಬ ಸಕ್ಕತ್ತಾಗಿದೆ ಸಿನಿಮಾ ಅಂದರೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಬ್ಬ ಕಲಾವಿದ ಆ ಸಿನಿಮಾದಲ್ಲಿ ಕಲಾವಿದ ನನ್ನ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೊಂದು ಪೊಟೆನ್ಷಿಯಲ್ ಬೇಕು. ಈ ಥರದ ಟಾಕ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಆಗಿತ್ತು ಅಮೃತ್ ಅಪಾರ್ಟ್ಮೆಂಟ್. ಹೌದು, ಅದು ಅಮೃತ್ ಅಪಾರ್ಟ್ಮೆಂಟ್ಸ್ ನನಗೆ ಖುಷಿ ಕೊಟ್ಟಂಥ ಸಿನಿಮಾ ಈಗಲೂ. ಅದು ಯಾಕಂದ್ರೆ ಅದು ಭಾಳಷ್ಟು ಜನರಿಗೆ ಅದು ಆ ಕಾಲಘಟ್ಟದೊಳಗೆ ಒಂದಿಷ್ಟು ವಿಮರ್ಶಕರು ಅಥವಾ ಒಂದಿಷ್ಟು ಜನರು ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅದು ಕಳೆದು ಹೋಗ್ತದೆ. ಅದು ಆಗಲಿಲ್ಲ. ನನ್ನ ಸೋಷಿಯಲ್ ಮೀಡಿಯಾದೊಳಗೆ ನನಗೆ ಗುರ್ತಿರೋರೇ ಅದ್ರ ಬಗ್ಗೆ ಬರೀಲಿಲ್ಲ. ಸೊ ಅದ ನನಗೆ. ಬಟ್ ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ಇಟ್. ಬಟ್ ನನಗೆ ಒಂದು ಖುಷಿ ಏನಂದ್ರೆ ನಾಗಾಭರಣ ಅವರು ಅದನ್ನು ಹೇಳಿದ್ರು. ಇಲ್ಲ ಅದೇನೋ ಹೊಸ ಥರದ ಸಿನಿಮಾ ನನಗೆ ಯಾರೋ ಹೇಳಿದ್ರು, ನಾನು ನೋಡ್ತೀನಿ ಅದು ಅಂತ ಹೇಳಿದ್ರು. ನನಗೆ ಅಷ್ಟೇ ಖುಷಿ. ಸರ್ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥ ಒಬ್ಬ ನಿರ್ದೇಶಕರು, ಒಬ್ಬ ನಿರ್ದೇಶಕರು ಅದನ್ನು ಗುರುತಿಸಿದ್ರಲ್ಲ, ಅದು ನನಗೆ ಖುಷಿ ಆಯ್ತು. ಯಾಕಂದ್ರೆ ಅದು ಬೆಂಗಳೂರನ್ನ ಆ ಕಾಲಘಟ್ಟದೊಳಗೆ ಹಿಡಿದಿಡುವಂತಹ ಸಿನಿಮಾ ಅದು. ಓಕೆ, ಅಮೃತ್ ಅಪಾರ್ಟ್ಮೆಂಟ್ಸ್. ನಾನು ಸಾಹಿತ್ಯದ ವಾತಾವರಣದ ಇರೋದ್ರಿಂದ ನಾನು ಒಂದಿಷ್ಟು ಕತೆಗಳನ್ನು ಅವಾಗ ಹುಡುಕಾಡಿದೆ. ಬೆಂಗಳೂರಿನ ತಹತಹಿಕೆ ಬರೆದಂತಹ ಕತೆಗಳು ಯಾವುದಾದ್ರೂ ಇದೆಯಾ? ಈಗ ಏನಾಯ್ತು, ಮುಂಬೈ ಬಗ್ಗೆ ನಿಮಗೆ, ಮುಂಬೈ ಬೆಳವಣಿಗೆಯ ಬಗ್ಗೆ, ಮುಂಬೈ ಕೈಗಾರಿಕೋದ್ಯಮ ಬಗ್ಗೆ, ಆ ಶಿಫ್ಟಿನ ಬಗ್ಗೆ ಹಿಡಿದಿಡುವಂಥ ಸಿನಿಮಾಗಳು ಆಗ್ಯಾವ. ಹೌದು, ಎಕ್ಸಾಕ್ಟ್ಲಿ. ಹೌದು, ಅದು ಬಸು ಚಟರ್ಜಿ ಆಗಿರ್ಬೋದು, ಋಷಿಕೇಶ್ ಮುಖರ್ಜಿ ಆಗಿರ್ಬೋದು, ಅಥವಾ ಕೆಲವೊಂದು ನಿರ್ದೇಶಕರು ಅದನ್ನು ಭಾಳ, ಗೋವಿಂದ ನಿಹಲಾನಿ ಆಗಿರ್ಬೋದು, ಅವರೆಲ್ಲ ಅದನ್ನು ಹಿಡಿದಿಟ್ಟಾರ. ಬೆಂಗಳೂರನ್ನ ಟ್ರಾನ್ಸ್ಫಾರ್ಮ್ ಆಯ್ತಲ್ಲ, ಆ ಹಿಡಿದಿಡುವಂಥ ಸಿನಿಮಾಗಳು ಬಂದಿಲ್ಲ. ನಾನು ಆ ಪ್ರಯತ್ನ ಮಾಡಿದ್ರಿ. ಯಾಕಂದ್ರೆ ಒಂದು IT ಕಪಲ್, ಒಂದು ಗಂಡ ಹೆಂಡತಿ, ಬೇರೆ ಬೇರೆ ಭಾಷೆ ಮಾತಾಡೋರು, ಬೇರೆ ಬೇರೆ ಆಹಾರ ಸಂಸ್ಕೃತಿ ಇರೋರು ಒಟ್ಟಾಗಿ ಇಲ್ಲೆಲ್ಲೋ ಭೇಟಿ ಆಗೋದು, ಅವರು ಮದುವೆ ಆಗೋದು, ಅವರು ಇದನ್ನು ಮಾಡಿದ್ದು, ಆ ಥರದ್ದು ನಾನು ಪ್ರಯತ್ನ ಮಾಡಿದೆ. ಸೊ ಅದು ನನ್ನ ಕಡೆಯಿಂದ ನಾನು ಬೆಂಗಳೂರಿಗೆ ನೆನೆಸ್ಕೊಳ್ಳುವಂಥ ಕೆಲಸ ನಾನು ಮಾಡಿದೆ. ಅಲ್ಲ, 30 ವರ್ಷದ ಸಿನಿ ಜರ್ನಿಲಿ ನೀವು ಕಂಡಂತಹ ಬೆಂಗಳೂರಿಗೆ ಕೊಟ್ಟಂತ ಒಂದು ಸಿನಿಮಾಟಿಕ್ ಪಾಯಿಂಟ್ ಅದು. ಹೌದು. ನಾ ಯೂಶಲಿ ಸರ್ ಯಾವುದೇ ಒಬ್ಬ ನಿರ್ದೇಶಕರ ಜೊತೆ ಈ ಥರ ಮಾತಾಡುವಾಗ ನಾ ಸಾಮಾನ್ಯವಾಗಿ ಕೇಳ್ತೀನಿ, ನಿಮಗೆ ಇಷ್ಟ ಆಗುವಂತಹ ನಿರ್ದೇಶಕರು ಯಾರು, ನೀವು ಯಾರನ್ನ ಫಾಲೋ ಮಾಡ್ತೀರಿ, ಯಾರ್ದು ಇಂಪ್ಯಾಕ್ಟ್ ನಿಮ್ಮ ಮೇಲೆ ಅದ ಅಂತ. ಅದೇ ಪ್ರಶ್ನೆ ನಾನು ನಿಮಗೂ ರಿಪೀಟ್ ಮಾಡ್ತೀನಿ. ಅಂದ್ರೆ ನನ್ನನ್ನು ನೋಡಿದವ್ರು, ಹತ್ತಿರದಿಂದ ನೋಡಿದವರು ಸ್ವಲ್ಪ ಅವ್ರದೇ ಒಂದು ಪರ್ಸೆಪ್ಷನ್ ಒಳಗೆ ನಾನು ಹಾಲಿವುಡ್ ನಿರ್ದೇಶಕರದ ಹೆಸರು ಹೇಳ್ಬೋದು ಅನ್ಕೋತಾರೆ, ಅಥವಾ ಕನ್ನಡದ ದಿಗ್ದರ್ಶಕರ ಪುಟ್ಟಣ ಕಣಗಾಲ್ ಅವ್ರದ್ದು, ಸಿದ್ಧಲಿಂಗಯ್ಯನವರು ಅಂತ ಹೆಸರು ಹೇಳ್ಬಹುದು ಇವರು ಅಂತ ಅನ್ಕೋತಾರೆ. ಸಿ, ದೇ ಹ್ಯಾವ್ ಮೇಡ್ ಅನ್ ಇಂಪ್ಯಾಕ್ಟ್ ಆನ್ ಮೀ. ಓಕೆ, with due all respect, with all the love and respect, they have changed ಇದು ಪುಟ್ಟಣ ಕಣಗಾಲ್ ಸರ್ ಆಯ್ತು, ಸಿದ್ಧಲಿಂಗಯ್ಯನವರಾಯ್ತು, ಅವ್ರು ಕೊಟ್ಟಂತ ಕೊಡುಗೆ ಭಾಳ ದೊಡ್ಡದು. ಹೌದು, ಭಾಳ ದೊಡ್ಡದು. ಬಟ್ ನನಗೆ ನೀವು ಕೇಳಿದ್ರೆ, ಪರ್ಸನಲಿ ನನಗೆ ಕೇಳಿದ್ರೆ, ನಾನು ಜೋಸೆಮನ್ ಅಂತ. ವೈ ಜೋಸೆಮನ್ ಸರ್? ಜೋಸೆಮನ್ ಅಂತ ಹೇಳ್ತೀನಿ, ವಿ ಸೋಮಶೇಖರ್ ಅಂತ ಹೇಳ್ತೀನಿ, AT ರಘು ಅವರು, ತಿಪ್ಟೂರ್ ರಘು ಅವರು ಅಂತ ಹೇಳ್ತೀನಿ, ಹಂಗೆ ದ್ವಾರಕೀಶ್ ಅವ್ರು ಅಂತ ಹೇಳ್ತೀನಿ ಆಸ್ ಅ ನಿರ್ದೇಶಕರು. ಆ ಥರದ ಸಿನಿಮಾಗಳನ್ನು ನಾನು ನನಗೆ ಆ ಥರದ ಸಿನಿಮಾಗಳು ಇಷ್ಟ. ನನಗೆ ಇವತ್ತಿಗೂ ನನಗೆ ಸಾಹಸ ಸಿಂಹ ಈಸ್ ಅ ಕ್ಲಾಸಿಕ್ ಫಾರ್ ಮೀ. ಬಂಧನ ಇಸ್ ಅ ಕ್ಲಾಸಿಕ್ ಫಾರ್ ಮೀ. ರಾಜೇಂದ್ರ ಸಿಂಗ್ ಬಾಬು ಇಸ್ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್ ಅಂತ ಹೇಳ್ತೀನಿ. ಅವ್ರು ಆ ಕಾಲಘಟ್ಟದೊಳಗೆ ಭಾಳ ದೊಡ್ಡ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಾರೆ. ಸೊ ಅವ್ರದ್ದು ಹೆಸರು ನಾನು ಹೇಳ್ತೀನಿ, ಅವ್ರು ನನಗೆ ಇನ್ಸ್ಪೈರ್ ಮಾಡ್ಯಾರ ಅಂತ ಹೇಳ್ತೀನಿ. ಆ್ಯಂಡ್ ಯೂಶಲಿ ಕೆಲವು ನಿರ್ದೇಶಕರ ಜೊತೆ ಮಾತಾಡ್ಬೇಕಾದ್ರೆ ನಾವೇ ಮಾತಾಡ್ತಾ ಹೋಗ್ತೀವಿ, ನಿಮ್ಮ ಡೈರೆಕ್ಷನ್ನು ಪುಟ್ಟಣ್ಣ ಕಣಗಾಲ್ ಥರ ಇದೆ, ಹುಣಸೂರು ಕೃಷ್ಣಮೂರ್ತಿ ಸರ್ ಥರ ಇದೆ. ಸರ್, ಇದನ್ನ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಆಸ್ ಅ ಡೈರೆಕ್ಟರ್ ಆಗಿ? ಈ ಥರದ ಹೋಲಿಕೆ, ಈ ಥರದ ಒಂದು ಛಾಯೆ, ಮಾಯೆ ಎಲ್ಲವೂ. ಅಲ್ಲ, ಅಕಸ್ಮಾತ್ ನನಗೆ ಯಾರೇ ಹೋಲಿಸಿದ್ರೆ, ಚಲೋ ನಿರ್ದೇಶಕರ ಜೊತೆ ಹೋಲಿಸಿದ್ರೆ ಖುಷಿ ಪಡ್ತೀನಿ. ಬಟ್ ನಾನು ಆ ಪ್ರಯತ್ನ ಮಾಡಿಲ್ಲ. ನೀವು ಅಮೃತ್ ಅಪಾರ್ಟ್ಮೆಂಟ್ಸದ್ದು ಹೇಳ್ತಿರಲ್ಲ, ನನಗೆ ಮೊದಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದಂಥದ್ದು ಒಂದು ಪ್ಯಾಟರ್ನ್ ಇತ್ತು. ನನಗೆ ಪಾತ್ರಗಳನ್ನು ಓಡಾಡ್ಲಿಕ್ಕೆ ಬಿಟ್ಟೆ, ಕ್ಯಾಮ್ರಾ ಓಡಾಡ್ಲಿಕ್ಕೆ ಬಿಡಲಿಲ್ಲ. ಪಾತ್ರಗಳಿಗೆ ನಾನು ಸಾಧ್ಯ ಆದಷ್ಟು ನಾನು ಕಾಸ್ಟ್ಯೂಮ್ಸ್ ಡಿಸೈನೇ ಮಾಡಲಿಲ್ಲ. ನಾನು ಅವ್ರವ್ರ ಬಟ್ಟೆ ಅವ್ರವ್ರಿಗೆ ಹಾಕೊಂಬರ್ರಿ ಅಂತಿದ್ದೆ. ನೀವು ನಿಮ್ಮ ಮನೆಯಾಗ ಏನು ಈಗ ಮನೆಯ ಒಳಗಿಂದ ಕಾಸ್ಟ್ಯೂಮ್ಸ್ ಅದ, ಬಟ್ಟೆ ಈ ಥರದ್ದು ಹಾಕೋತೀನಿ, ಅದನ್ನೇ ಹಾಕೊಡ್ರಿ. ನ್ಯಾಚುರಲ್ ಲೈಟ್ಸ್ ಯೂಸ್ ಮಾಡಿ ಶೂಟ್ ಮಾಡಿದೆ. ಯಾಕಂದ್ರೆ ನಾಗಾಭರಣ ಅವರು, ಇವರು ಮೊದಲಿನ ಸಿನಿಮಾಗಳನ್ನು ನೀವು ನೋಡಿದಾಗ ಅವ್ರು ಆ ಥರದ ಪ್ರಯೋಗಗಳನ್ನು ಮಾಡಿದರು. ನೀವು ಋಷಿಕೇಶ್ ಮುಖರ್ಜಿ, ಬಸು ಚಟರ್ಜಿ, ಅವ್ರು ಆ ಥರದ ಪ್ರಯೋಗಗಳನ್ನು ಮಾಡಿದರು. ಅದು ಬಜೆಟಿನ ಕನ್ಸ್ಟೆಂಟ್ ಅಂತ ಅನ್ಕೋರಿ, ಅಥವಾ ಡೈರೆಕ್ಟರ್ಸ್ ವಿಷನ್ ಅಂದ್ಕೋರಿ. ನೀವು ಆ ಥರದ್ದು ಅವ್ರು ಪ್ರಯತ್ನ ಮಾಡಿದ್ರು. ಇನ್ನು ನಾ ಯಾಕೆ ಮಾಡಬಾರ್ದು ಅಂದ್ಕೊಂಡೆ. ನನಗೊಬ್ಬರು ಆರ್ಟಿಸ್ಟ್ ಲೋಕೇಶ್ ಆಚಾರ್ ಅಂತೇಳಿ ನನಗೆ ಈ ಸಿನಿಮಾದಾಗ ಕೆಲಸ ಮಾಡ್ಯಾರ, ಜಜ್ಮೆಂಟ್ನೊಳಗೂ ಮಾಡ್ಯಾರ, ಅಮೃತ್ ಅಪಾರ್ಟ್ಮೆಂಟ್ಸ್ನೊಳಗೂ ಮಾಡಿದ್ರು. ಅವರು ಅರವಿಂದ್ ಕುಪ್ಲಿಕರ್ ಅವರು ಆಪ್ತರು. ಅವರು ಸೆಟ್ಟಿಗೆ ಬಂದರು, ನಾನು ಅವರಿಗೆಲ್ಲ ಮಾಡಿಸಿದೆ. ಅವರು ಅಲ್ಲಿ ಏನು ಸೆಟ್ನೊಳಗೆ ಏನೂ ಇರಲಿಲ್ಲ. ಒಂದು 4 ಮಂದಿ ತಿರುಗಾಡ್ತಿದ್ರು, 1-2 ಲೈಟ್ ಇದ್ದು, LED ಲೈಟ್ ಇತ್ತು.
ನಾನೇ ಹೋಗಿ ಮಾರ್ಕೆಟಿಗೆ ಹೋಗಿ ತೊಗೊಂಬಂದು ಲೈಟ್ಸ್ ಇತ್ತು ಇದನ್ನು ಮಾಡಿದ್ರು, ಏನೋ ಮಾಡ್ತಾರಪ್ಪ ಅದೇನೋ ಇಟ್ಕೊಂಡಾರ ಅಂತೇನೋ ಹೇಳಿದ್ರಂತೆ. ಬಟ್ ಸಿನಿಮಾ ನೋಡಿದಾಗ ಅವರಿಗೆ ಭಾಳ ದೊಡ್ಡ ಆಶ್ಚರ್ಯ ಆಗಿದ್ದೇನೆಂದರೆ ಈ ಥರನೂ ನೀವು ಈ ಸಿನಿಮಾ ಕಟ್ಟಿಕೊಟ್ರಲ್ಲ ಅನ್ನೋದು. ಸೊ ಹೀಗೆ ಹೆಂಗೆ ಮಾನಸಾ ಜೋಶಿ ಅವರಾಗಲಿ ಅಥವಾ ಇವರಾಗಲಿ ಈ ಪಾತ್ರ ಮಾಡಿದವರೇ ನನಗೆ ಬಂದು ಹೇಳಿದಾಗ ನನಗೊಂದು ಸಂತೋಷ ಆಗ್ತದೆ. ಆ್ಯಂಡ್ ನೀವು ನಿಮ್ಮ ಮಾತಲ್ಲಿ ಎರಡು ನಂಗೆ ಸ್ಟ್ರೈಕಿಂಗ್ ಪಾಯಿಂಟ್. ಒಂದು ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಮಾತಾಡ್ತೀರಿ, ಸಿದ್ಲಿಂಗ ಅವ್ರ ಬಗ್ಗೆ ಮಾತಾಡ್ತೀರಿ, ಮಧ್ಯದಲ್ಲಿ ಒಂದು 2-3 ಸಲ ನನಗೆ ಹೃಷಿಕೇಶ್ ಮುಖರ್ಜಿ ಅವ್ರ ಬಗ್ಗೆ ಬಂತು. ಹೌದು ಹೌದು, ನನ್ನ ನೆಚ್ಚಿನ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ಬಾಲಿವುಡ್ ಅಂತ ಅಮಿತಾಬ್ ಅವರಿಗೆ ಆಕ್ಷನ್ ಕಟ್ ಹೇಳಿದಂಥ. ಹೌದು ಹೌದು, ನನಗೆ ನನ್ನನ್ನು ನಾನು ಡಿಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಐ ಕ್ಯಾನ್ ಸೇ ದಟ್ ಐ ಆಮ್ ಮಿಕ್ಸ್ ಆಫ್ ಮನಮೋಹನ್ ದೇಸಾಯಿ ಆ್ಯಂಡ್ ಋಷಿಕೇಶ್ ಮುಖರ್ಜಿ. ಇಬ್ಬರು ದಿಗ್ಗಜರು, ಬಾಲಿವುಡ್ನ ದಿಗ್ಗಜರು. ಅವ್ರದ್ದು ಎಸೆನ್ಸ್ ಏನದ, ಒಂದು ಡೇ ಟು ಡೇ ಇದರಲ್ಲೇ ಋಷಿಕೇಶ್ ಮುಖರ್ಜಿ ಅವರು ಕತೆಗಳನ್ನು ಕಟ್ಕೊಂಡು ಹೋದರು. ಮನಮೋಹನ್ ದೇಸಾಯಿ ಏನು ಮಾಡಿದರು, ಲಾರ್ಜರ್ ದ್ಯಾನ್ ಲೈಫ್ ಸ್ಟಾರ್. ಸೊ ಐ ಆಮ್ ಟ್ರೈಂಗ್ ಟು ನಾಟ್ ಕಾನ್ಷಿಯಸ್ಲಿ, ಉದ್ದೇಶಪೂರ್ವಕವಾಗಿ ನಾನು ಇದೇ ಥರ ಮಾಡಬೇಕು ಅಂತಲ್ಲ, ನನಗೆ ಅನ್ಕೊಂಡಂಗೆ ನನಗೆ ಸಾಹಿತ್ಯದ ಒಂದು ಹಿನ್ನೆಲೆ, ಓದಿನ ಹಿನ್ನೆಲೆ ನನಗಿರೋದ್ರಿಂದ ಬಹುಶಃ ಆ ಒಂದು ಸಂವೇದನಾಶೀಲ ಒಂದು ಅಪ್ರೋಚ್ ನನಗದ ಅಂತ ಅನ್ಕೋತೀನಿ. ಬಟ್ ನಾನು ನೋಡಿದ್ದ ಸಿನಿಮಾಗಳೆಲ್ಲ ವಿಷ್ಣುವರ್ಧನ, ಅಮಿತಾಬ್ ಬಚ್ಚನ್, ಸೊ ಆ ಥರದ ಪಾತ್ರನೂ ಇಲ್ಲಿ ಬರ್ತದೆ ಅಂತ ಅನ್ಕೋತೀನಿ. ಅದನ್ನು ಜಜ್ಮೆಂಟ್ನೊಳಗೆ ಬಳಸ್ಕೊಂಡೇನಿ ನಾನು. ಅವ್ರನ್ನ ಪರಿಚಯ ಮಾಡಿಸೋ ರೀತಿ ರವಿಚಂದ್ರನ್ ಸರ್ ಇಂಟ್ರೊಡಕ್ಷನ್ನೇ ಬೇರೆ ಥರ ಮಾಡ್ಕೊಂಡೆ. ಇಲ್ಲ, ಈ ಜಜ್ಮೆಂಟಿಗೆ ನನಗೊಂದು ಯೂಶಲಿ ಪ್ರತಿ ಇಂಟರ್ವ್ಯಲ್ಲೂ ಕ್ಯೂರಿಯಸ್ ಆಗೋದಕ್ಕೆ ಒಂದು ರೀಸನ್ನು ಟೈಟ್ಲು ಸರ್. ಹೌದು. ಎರಡನೇದ್ದು ರವಿ ಸರ್ನ ನೀವು ಅಲ್ಲಿ ಕೂಡಿಸಿದಾಗ, ರವಿ ಸರ್ನಂತ ಸುಮಾರು ಸ್ಟಾರ್ಗಸ್ಟ್ ನಾನು ಆಮೇಲೆ ಮಾತಾಡ್ತೀನಿ, ಬಟ್ ಈ ಜಡ್ಜ್ಮೆಂಟ್ಗೆ ರವಿ ಸರ್ಗೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ. ಇಂಡಸ್ಟ್ರಿಯ ಜಡ್ಜ್ಮೆಂಟ್ ಕೂಡ ದೊಡ್ಡ ಮಟ್ಟಕ್ಕೆ ಇದೆ ಅವ್ರಿಗೆ. ಫ್ಯೂಚರ್ ಹೇಗಿರುತ್ತೆ, ಫಾಸ್ಟ್ ಹೇಗಿತ್ತು ಅಂತ. ಈ ದಿ ಜಡ್ಜ್ಮೆಂಟ್ ಸರ್ ಹೇಗೆ ಶುರು ಮಾಡಿದ್ರಿ? ಈ ದಿ ಜಡ್ಜ್ಮೆಂಟ್ಗೆ ರವಿ ಸರ್ ಹೇಗೆ ಬಂದ್ರು ಆನ್ ಬೋರ್ಡ್ಗೆ? ಎರಡು ವಿಷಯ ಮಾತಾಡೋಣ. ಒಂದು ಟೈಟ್ಲ್ ಹೆಂಗೆ ಬಂತು ಅಂತ, ಇನ್ನೊಂದು ರವಿ ಸರ್ ಹೆಂಗೆ ಬಂದ್ರು ಅಂತ ಹೇಳಿ. ಮೊದಲು ರವಿ ಸರ್ ಹೆಂಗೆ ಬಂದರು ಅಂತ ಹೇಳ್ಬಿಡ್ತೀನಿ. ನನಗೆ ಮತ್ತೊಬ್ರು ಯಾರೋ ಇಲ್ಲ ಈ ಥರ ಒಂದು ಸಿನಿಮಾ ರವಿ ಸರ್ಗೆ ಮಾಡ್ರಿ ಅಂತ ನನಗೆ ಶಿವ್ ಅನ್ನೋ ನನ್ನ ಸ್ನೇಹಿತರು ಅಪ್ರೋಚ್ ಮಾಡಿದಾಗ ನಾನು ಮೊದಲು ನನ್ನ ಕೈಲಿ ಆಗಂಗಿಲ್ಲ ಅಂತಲೇ ಹೇಳಿದ್ದು. ಯಾಕಂದ್ರೆ ನನ್ನ ಥರದ ಬರವಣಿಗೆ ನಾನು ಮಾಡ್ತೀನೋ ಇಲ್ಲೋ ಅನ್ನೋದು ಒಂದು ಅದಕ್ಕೆ ನಾನು ರವಿಚಂದ್ರನ್ ಅಂತವ್ರ ಜೊತೆ ನೀವು ಮಾಡಬೇಕಾದ್ರೆ ನಿಮಗೆ ಏನು ಇರ್ಬೇಕು, ನಿಮ್ಮ ಹತ್ರ ಎಂಥ ಶಕ್ತಿ ಇರ್ಬೇಕು. ಎಕ್ಸಾಕ್ಟ್ಲಿ. ಪ್ರಯೋಗಗಳು ಭಾಳ ಮಾಡ್ಯಾರ ಅವರು, ನಿಮಗೆ ಗೊತ್ತು. ಐ ಮೀನ್ ಇಂದಿನ ಪತ್ರಕರ್ತರಾಗಲಿ ಇಂದಿನ ಪ್ರೇಕ್ಷಕರಾಗಲಿ ಒಂದು ಅವರು ಇದೇ ಥರನೇ ಸಿನಿಮಾ ಮಾಡ್ತಾರಂತ ಅನ್ಕೊಂಡಾರ. ಬಟ್ ನನಗನ್ಸೋ ಮಟ್ಟಿಗೆ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿದವರೇ ರವಿಚಂದ್ರನ್. ಅವ್ರನ್ನ ಒಂದು ಬ್ರ್ಯಾಂಡ್ ಮಾಡ್ಯಾರ, ಬಟ್ ಅವ್ರ ಬ್ರ್ಯಾಂಡ್ ಬಿಟ್ಟು ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಮತ್ತು ಅದರೊಳಗೆ ಯಶಸ್ವಿನೂ ಆಗ್ಯಾರ. ಸೊ ಅದನ್ನು ಬಿಡ್ತಾರ ಜನ, ಬೇರೆದನ್ನೇ ಮಾತಾಡ್ತಾರೆ. ದಟ್ಸ್ ಓಕೆ, ಬಿಕಾಸ್ ದ ಪರ್ಸೆಪ್ಷನ್ ಈಸ್ ಲಾರ್ಜರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಸೊ ದಟ್ಸ್ ಓಕೆ. ಸೊ ರವಿ ಸರ್ ಜೊತೆ ನಾವು ಮಾಡಬೇಕು ಅಂತ ಬಂದಾಗ ನನ್ನನ್ನು ನಾನು ಟೆಸ್ಟ್ ಮಾಡಿಕೊಂಡೆ, ಮಾಡ್ಬೋದಾ, ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ. ಬಟ್ ನಾನು ನಮ್ಮ ಅಣ್ಣನ ಜೊತೆ ಮಾತಾಡಿದೆ. ನಮ್ಮ ಅಣ್ಣ ಹೇಳಿದ್ದೆ ಅದು ಮೊದಲು, ಇಂಥ ಅವಕಾಶ ಬಿಡಬಾರ್ದು ಅಂತ. ಆಮೇಲೆ ವಾಸುದೇವ್ ಮೂರ್ತಿ ಅವರು ನಾನು ಕೋ-ರೈಟರು. ನಾನು ಆಲ್ರೆಡಿ ಪ್ರಕಾಶ್ ಬೆಳವಡಿ ಸರ್ ಜೊತೆ ಇನ್ನೊಂದು ಸಿನಿಮಾ ಮಾಡಲಿಕ್ಕಿತ್ತು, ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೆ. ಬಟ್ ವಾಸುದೇವ್ ಮೂರ್ತಿ ಸರ್ ಏನಂದ್ರು, ಇದೊಂದು ಏನೋ ನಿಮಗೆ ಬಂದದ ನಿಮ್ಮ ಹತ್ರ ಇದು, ಸೊ ನೋಡ್ರಿ ಅಂತಂದೆ. ಸೊ ಅವಾಗ ನಾ ಏನು ಮಾಡಿದೆ, ಯಾರಿಗೂ ಹೇಳಾರ್ದು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ರವಿ ಸರ್ ಬೇರೆ ಸಿನಿಮಾ ಶೂಟ್ ಮಾಡೋ ಮುಂದಾಗ ಅಲ್ಲೆಲ್ಲ ಹೋಗಿ ಮಂದಿಯೊಳಗೆ ನಿಂತು ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ನಾ ಅದನ್ನು ಅಭ್ಯಾಸ ಮಾಡೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಗುರುರಾಜ್ ಕುಲಕರ್ಣಿ ಅವ್ರ ಬಗ್ಗೆ ಒಂದು ದೂರು. ರವಿ ಸರ್ ಇದನ್ನ ನೋಟ್ ಮಾಡ್ಕೊಡ್ರಿ, ಬಿಡ್ಬೇಡ್ರಿ ಸರ್. ಇಲ್ಲ, ದೂರ ಅಲ್ಲ, ನಾ ಅಲ್ಲಿ ಹೋಗಿ ನಾನು ಸ್ಟಡಿ ಮಾಡಿದೆ. ಯಾಕಂದ್ರೆ ನಿರ್ದೇಶಕರು ಅವ್ರ ಜೊತೆ ಹೆಂಗೆ ಮಾತಾಡ್ತಾರೆ, ಅಲ್ಲಿ ಅವರಿಗೆ ಇರುವಂಥ ಸೌಲಭ್ಯಗಳೇನು, ನಮಗೆ ಆ ಸೌಲಭ್ಯಗಳನ್ನು ಕಟ್ಟಿಕೊಡ್ಲಿಕ್ಕೆ ಆಗ್ತದ, ಇದನ್ನು ನನ್ನ ಮನಸ್ಸಿನೊಳಗೆ ನಾನು ಓಕೆ ನಾ ಮಾಡ್ಬೋದು ಅಂದ್ಕೊಂಡ ಮೇಲೆ ನಾನು ಅವರಿಗೆ ಸೂಟ್ ಆಗುವಂತಹ ಕಥೆಯನ್ನು ಬರದೆ ಅದನ್ನು ಅವ್ರಿಗೆ ಹೋಗಿ ಹೇಳಿದೆ. ಅವರು ಅದನ್ನು ಫಸ್ಟ್ ಇದರೊಳಗೆ ಹೇಳಿಬಿಟ್ರು ನನಗೆ. ನಾನು ಏನು ಅಂದ್ಕೊಂಡಿದ್ದೆ, ನಾ ಒಳಗೆ ಹೋಗ್ತೀನಿ, ಯಾಕಂದ್ರೆ ನನಗೆ ಹೆದರ್ಸಿರೋರು ಅಥವಾ ಹೆದರ್ಸೋರು ಭಾಳ ಮಂದಿ ಇದ್ರು. ನೀವೇನು ರೀ ಅವ್ರ ಜೊತೆ ನೀವು ನೋಡ್ಕೊಡ್ರಿ ಅಂದರೆ ಅವಕಾಶ ನಿಮ್ದೇನು ಅವ್ರದ್ದೇನು ಅನ್ನೋ ಥರನೇ ಒಂದು ಇದು ಯೋಗ್ಯತೆ ಬಗ್ಗೆ ಪ್ರಶ್ನೆ ಇತ್ತು ಒಂದು. ಆ ಯೋಗ್ಯತೆಯನ್ನು ನನಗೂ ಗೊತ್ತಿತ್ತು. ರವಿಚಂದ್ರನ್ ಹ್ಯಾಸ್ ನೆವರ್ ವರ್ಕ್ಡ್ ವಿತ್ ಇನ್ಎಕ್ಸ್ಪೀರಿಯನ್ಸ್ಡ್ ಆರ್ ನ್ಯೂಬೀಸ್, ಯು ಮೈಟ್ ಹ್ಯಾವ್ ನೋಟಿಸ್ಡ್. ಸೊ ನೀವು ಅದರದ್ದು ದಾಖಲಾತಿ ಇರ್ತದೆ ನಿಮ್ಗೆ. ರವಿಚಂದ್ರನ್ ಅಂತವ್ರು ನನ್ನಂಥ ಒಬ್ಬ ಹೊಸಬನಿಗೆ ಅವಕಾಶ ಕೊಡೋದು ಸಾಧ್ಯತೆಗಳು ಭಾಳ ಕಮ್ಮಿ ಇತ್ತು. ಸೊ ಹಾಗಾಗಿ ನಾನು ಬೆಟ್ಟ ಆಗ್ತಾರಲ್ಲ ಅದೇ ಹೆಚ್ಚಿಂದು ಹೋಗ್ತೀನಿ, ಕೈ ಕುಲುಕ್ತೀನಿ,
ಒಂದು ಫೋಟೋ ತೆಗೆಸ್ಕೋತೀನಿ, crazy ಆಗಿ ಒಂದ್ photo ಒಂದು ಫೋಟೋ ತಗೋತೀನಿ, ಬಂದ್ಬಿಡ್ತೀನಿ. 10 ನಿಮಿಷ ಅಂತೇಳಿ 10 ನಿಮಿಷ ನಾನು ಬರ್ತೀನಿ ಅಂತ ಅನ್ನೋರಂಗೆ ನಮ್ಮ ಮನೆಗೆ ಹೇಳೋಗಿದ್ದೆ. ಬಟ್ ಇಟ್ ಎಂಡೆಡ್ ಅಪ್ ಮಚ್ ಲಾಂಗರ್ ದೆನ್ ದ್ಯಾಟ್. ವೆರಿ ನೈಸ್. So he was nice enough to listen to me, to talk to me, to hear me out, and he understood that I have something to offer to him. ಬಟ್ ಯೂಶಲಿ ಸರ್, ರವಿ ಸರ್ ಯಾವುದೇ ಪ್ರೆಸ್ ಮೀಟಿಗೆ ಬರಲಿ, ಯಾವುದೇ ಒಂದು ಇವೆಂಟಿಗೆ ಬರಲಿ, ವೇದಿಕೆ ಮೇಲೆ ಹೋಗಿ ಮಾತಾಡಬೇಕಾದ್ರೆ ನಾನು ಗಮನಿಸಿದ್ದು, ಅವರೆಲ್ಲವನ್ನು ಬಿಟ್ಟು ಫಸ್ಟ್ ಬರೋದೇ ನಿರ್ದೇಶಕನಿಗೆ ಒಳ್ಳೇದಲ್ಲಿ ಒಂದು, ಎರಡನೇದು ನಿರ್ಮಾಪಕರೇ ಹುಷಾರಾಗಿ ಸಿನಿಮಾ ಮಾಡಿದ್ದೀರಾ ಅಂತ ಕೇಳ್ತಾರೆ. ಈ ಹುಷಾರ್ ಬಗ್ಗೆ ಏನಾದರೂ ನಿಮಗೆ ಹೇಳಿದ್ರೆ? ಮೊದ್ಲು ಹೇಳಿದ್ದೆ ಅದು. ಅಲ್ರಿ ಹುಷಾರಿರಿ ಅಂತಂದ್ರೆ ಆಮೇಲೆ ದ ವೇ ಎಲ್ಲರೂ ಹೇಳೋದು ನಾವು ಅರ್ಥ ಮಾಡ್ಕೋಬೇಕು. ಹೇಳೋ ಶೈಲಿ ಬೇರೆ ಬೇರೆ ಇರ್ತದೆ. ಮುಂಜಾನೆ ಸೂರ್ಯ ಹುಡ್ತಾನ ಅನ್ನೋದು ಬೇಂದ್ರೆ ಅವ್ರು ಒಂಥರ ಹೇಳ್ತಾರೆ, ಕುವೆಂಪು ಅವ್ರು ಒಂಥರ ಹೇಳ್ತಾರೆ. ಹೇಳೋ ಶೈಲಿ ಬೇರೆ ಬೇರೆ. ರವಿಚಂದ್ರನ್ ಸರು ನನಗೆ ಹೇಳಿರುವಂಥದ್ದನ್ನ ನಾ ಅರ್ಥ ಮಾಡ್ಕೊಂಡೆ. ಮತ್ತೊಬ್ರು ಯಾರ್ಯಾದ್ರೆ ಏನ್ರಿ ಹಿಂಗೆ ಮಾತಾಡ್ತಾನೆ ಅನ್ಬೋದು, ಬಟ್ ಅವ್ರು ಹಂಗೆ ಮಾತಾಡಂಗಿಲ್ಲ. ಅವ್ರು ನಿಮಗೆ ಸಾಕಷ್ಟು ಇನ್ಪುಟ್ಸ್ಗಳನ್ನು ಕೊಡ್ತಾರೆ. ತಗೊಳ್ಳುವಂತಹ ಒಂದು ಮನೋಭಾವ ನಿಮ್ಮ ಹತ್ರ ಇರಬೇಕು, ಆಯ್ತಾ? ಯಾಕಂದ್ರೆ ಅವ್ರು ಕಾಣ್ಲಾರ್ದೇನ್ ನೀವು ಕಂಡಿಲ್ಲ, ರವಿ ಕಾಣ್ಲಾರ್ದೇನ್ ಕಂಡಿಲ್ಲ ನೀವು. ಬರೀ ರವಿ ಅಂದ್ರೆ ನೀವು ದಿನದ ರವಿನೇ ಅಲ್ಲ, ಅವ್ರೊಳಗೆ ಚಂದ್ರನೂ ಇದಾನ, ರಾತ್ರಿನೂ ನೋಡ್ಯಾರ. ರಾತ್ರಿ ಹೆಂಗೆ ನೋಡ್ಯಾರ, ಹಗಲು ಹೆಂಗೆ ನೋಡ್ಯಾರ. ಸೊ ರವಿಚಂದ್ರನ್ನ ನೋಡ್ಲಾರ್ದಂತರು ಯಾವ ಸಿನಿಮಾ ಮೇಕರು ನೋಡಿಲ್ಲ. ಸೊ ಹಂಗಾಗಿ ನನಗೆ ನಮ್ಮಣ್ಣ ಅವ್ರ ನಿರ್ಮಾಪಕರು ಕೂಡ ಶರದ್ ನಾಡಗೌಡ್ ಅಂತ ಹೇಳಿ, ಅವ್ರ ಜೊತೆ ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ನಾವು ಸಿನಿಮಾ ಮಾಡ್ಲಿಕ್ಕೆತ್ತಿದ್ದು. ಸೊ ಎಲ್ಲರದು ಒಂದೇ ಏನು ಆಸೆ ಏನು ಅಂದ್ರೆ, ನೀವು ಕಲಿಯುವಂಥ ಸಾಧ್ಯತೆಗಳು ಭಾಳ ಅವ. ಎಕ್ಸಾಕ್ಟ್ಲಿ. ಸೊ ನೀವು ಪ್ರತಿ ಅವಕಾಶ, ಪ್ರತಿ ದಿವಸ ಅವ್ರು ನಿಮ್ಮ ಸೆಟ್ಟಿಗೆ ಬಂದಾಗ ನಿಮ್ಗೆ ಏನು ಕಲೀಲಿಕ್ಕೆ ಸಿಗ್ತದ ಅದನ್ನು ಕಲೀರಿ ಅಂತ ಹೇಳಿದರು. ಪ್ರತಿ ದಿವಸನೂ ನಾ ಯೂನಿವರ್ಸಿಟಿಗೆ ಹೋದಂಗೆ ಅದು. ಯೂಶಲಿ ಸರ್, ಅಂದರೆ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ನಟರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಹೇಳ್ತಾರೆ, ನಾನು ಅಣ್ಣವ್ರನ್ನ ನೋಡಲಿಲ್ಲ, ಅಣ್ಣವ್ರ ಜೊತೆ ಕೆಲಸ ಮಾಡಲಿಲ್ಲ, ಅಣ್ಣವ್ರಿಗೆ ಆಕ್ಷನ್ ಕಟ್ ಹೇಳಿಲ್ಲ. ಅದು ಶಿಫ್ಟ್ ಹೆಂಗಾಗಿದೆ ಅಂದ್ರೆ, ಈಗ ಶಿವಣ್ಣಗೊಂದು ಸಿನಿಮಾ ಮಾಡಬೇಕು, ರವಿ ಸರ್ಗೊಂದು ಸಿನಿಮಾ ಮಾಡಬೇಕು. ಈ ಥರದ ಕಾಲಘಟ್ಟದಲ್ಲಿ ರವಿಚಂದ್ರನ್ ಅಂತ ಒಬ್ಬ ಮಹಾನ್ ನಟನಿಗೆ ದಿಗ್ಗಜ ನಿರ್ಮಾಪಕರು, ನಿರ್ದೇಶಕರಿಗೆ ಆಕ್ಷನ್ ಕಟ್ ಹೇಳಿದ್ರಿ ಸರ್. ದಿ ಜಡ್ಜ್ಮೆಂಟ್ ಮೂಲಕ ಗುರುರಾಜ್ ಅವರು ಏನೆಲ್ಲ ಕಲ್ತ್ರಿ ಅಂತ, ಪ್ರೊಡಕ್ಷನ್ ವೈಸು ಅವರ ಸಲಹೆಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಏನು ಕಲ್ತ್ರಿ, ಏನೆಲ್ಲ ಅವ್ರ ಕಟ್ಟಾಯಿತು ಅಂತ? ಅದು ಒಂದು ದಿವಸದ್ದು ಒಂದು ರಾಮಾಯಣ ಆಗ್ತದೆ ಹೇಳಿಕ್ ಹೋದ್ರೆ. ಒಂದ್ ದಿವಸದ ಒಂದು ರಾಮಾಯಣ ಆಗ್ತದ, ಒಂದ್ ದಿವಸದ ಒಂದು ಮಹಾಭಾರತ ಆಗ್ತದೆ. ಸೊ ಬಹುಶಃ ನಾನು ಕ್ಲುಪ್ತವಾಗಿ, ಸಂಕ್ಷಿಪ್ತವಾಗಿ ಹೇಳೋದೇನು ಅಂತಂದ್ರೆ, ನಾನು ಅದ್ರ ಬಗ್ಗೆ ನಾನೇ ಒಂದಿಷ್ಟು 1 minute 2 minutes ಕಂಟೆಂಟ್ನ ಮಾಡ್ಕೊತ ಹೋಗ್ತೇನೆ. ಬಟ್ ನಾನು ಸಿನಿಮಾ ಮೇಕರ್ಸಿಗೆ ನಾನು ಹೇಳೋದೇನಂತಂದ್ರೆ, ನೀವು ಕನಸು ಕಾಣೋದು ನಿಲ್ಲಿಸ್ಬೇಡ್ರಿ. ರವಿಚಂದ್ರನ್ ಅಂತವ್ರು ನಿಮ್ಗೆ ಸಿಕ್ಕೇ ಸಿಗಬಹುದು, ಆ ಆಸೆ ಮಾತ್ರ ಬಿಡಬೇಡ್ರಿ. ಒಂದು. ಎರಡನೇದು, ನಾನು ಸಿನಿಮಾ ಶುರು ಮಾಡ್ತೀನಿ ಅಂತಂದಾಗ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಸ್ನೇಹಿತರು ಅಥವಾ ಭೇಟಿಯಾದಂಥ ಒಬ್ಬ ರವಿಚಂದ್ರನ ಅಭಿಮಾನಿ ನನಗೆ ಹೇಳಿದ್ದು ಒಂದೇ, ಡೋಂಟ್ ಲೆಟ್ ಹಿಮ್ ಡೌನ್. ವಾವ್, ಸೂಪರ್. ಅಂದ್ರೆ ಅವರಿಗೆ ನೀವು ಒಳ್ಳೆ ಸಿನಿಮಾ ಕೊಡ್ರಿ ಸರ್, ಅವ್ರ ಹತ್ರ ಎಲ್ಲ ಅದ, ಏನೇನೋ ಸಿನಿಮಾ ಮಾಡಿಬಿಡ್ಬೇಡ್ರಿ ಅಂತ. ಸೊ ಅದು ಒಬ್ಬ ನಿರ್ದೇಶಕನಾಗಿ ನಾನು ಜವಾಬ್ದಾರಿ ಜಾಸ್ತಿ ಮಾಡ್ತದೆ. ಸೊ ಆಲ್ ಐ ಕ್ಯಾನ್ ಸೇ ಇಸ್ ಐ ಬಿಕೇಮ್ ಮೋರ್ ರೆಸ್ಪಾನ್ಸಿಬಲ್. ಅಲ್ಲ, ಈ ಮಾತು ಹೇಳುವಾಗ ಯಾಕೋ ನಿಮ್ಮ ಧ್ವನಿಯಲ್ಲಿ ಒಂದು ಭಾವುಕತೆ ಇದೆ. ಭಾವುಕತೆ ಯಾಕದ ಅಂತಂದ್ರೆ, ನನಗೆ ಇದು ಅನಿಸ್ತವ, ನಟನೇ ಅಲ್ಲ ಅಂತ ಅನ್ಕೊಂಡು ಬಂದವರು ಅವ್ರು ನಿಮ್ಮನ್ನು ಸುಳ್ಳು ಹೇಳ್ಯಾರ. ಅವ್ರು ನಿಮಗೆ ಈಸ್ ಅ ಗ್ರೇಟ್ ಆ್ಯಕ್ಟರ್. he knows how to use the camera, he knows how to use music, he knows how to engage certain things. ಅಂಥ ಮನುಷ್ಯ ಅವರಿಗೆ ಒಂದು ಒಬ್ಬರು ಪಕ್ಕ ಕತೆ ಕಟ್ಟಿ ಕೊಡೋರು ಇದು. ಸೊ ಆ ಜವಾಬ್ದಾರಿ ನನಗದ. ನನ್ನ ಪ್ರಯತ್ನ ನಾ ಮಾಡೀನಿ. ನಂದು ಇದು 2ನೇ ಸಿನಿಮಾ. ಸೊ ಹಿಂಗಾಗಿ ಮೊದಲೇ ಬೇಲ್ ತೊಳಗೆತ್ತೀನಿ. ಇಲ್ಲ, ರವಿ ಸರ್ ಬಗ್ಗೆ ಯಾಕೆ ಜಾಸ್ತಿ ಟಾಕ್ ಆಯ್ತು ಅಂದ್ರೆ, ಹೌದು, ರವಿ ಸರ್ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಕನಸು ಕಂಡಂತಹ ಹಲವು ನಿರ್ದೇಶಕರ ಸಾಲಲ್ಲಿ ನಿಮಗೆ ಅವರ ಒಂದು ಅವಕಾಶ, ಒಂದು ಪ್ರೆಸೆನ್ಸು, ಜೊತೆಗೆ ದಿ ಜಡ್ಜ್ಮೆಂಟ್ ಅಲ್ಲಿ ರವಿಚಂದ್ರನ್ ಇದ್ದಾರೆ ಅಂತಂದ್ರೆ ಅದೊಂದು ವಾವ್ ಫೀಲಿಂಗ್, ಅದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ. ಅಂಡ್ ಉಳಿದಿರೋ ಸ್ಟಾರ್ ಕಾಸ್ಟ್ ಸರ್ ಎಲ್ಲರೂ ಅದ್ಭುತ ನಟರೆ. ಹೌದು, ಅವರೆಲ್ಲರ ಬಗ್ಗೆ ಸುಮ್ಮನೆ ಒಂದು ಜನರಲ್ ಆಗಿ ಹೇಳೋದಾದ್ರೆ ನೀವು? ನಮ್ಮ ತಾಯಿ ಭಾಳ ಸರ್ತಿ ಹೇಳ್ತೀವಿ, ದೇವತಾ ಕಾರ್ಯ ಅಂತಿದ್ರು. ಜಡ್ಜ್ಮೆಂಟ್ ನನಗೆ ದೇವತಾ ಕಾರ್ಯ. ಓಕೆ. ಸೊ ಇಷ್ಟು ಗಂಧರ್ವರು, ಇಷ್ಟು ಜನ ಇವರೆಲ್ಲ ಸೇರೋದು, ಒಂದೇ ಕಡೆ ಸೇರೋದು ದೇವ್ರ ಇಚ್ಛೆ ಇತ್ತು ಅನ್ನಿಸ್ತದೆ ನನಗೆ. ಒಂದು ಕಡೆ ಮೇಘನಾ ಗಾಂವ್ಕರ್, ಲಕ್ಷ್ಮೀ ಗೋಪಾಲ್ ಸ್ವಾಮಿ, ಧನ್ಯ, ರೇಖಾ ಕುಡ್ಲಿಗೆ ಮೇಡಮ್, ಸೀತಾ ಕೋಟೆ, ರೂಪಾ ರಾಯಪ್ಪ, ಈ ಥರದ್ದು ಎಲ್ಲರೂ. ನನಗೆ ನಮ್ಮ ಸಂಚಿಕೆ ನಿರ್ದೇಶಕರ ಸಹಾಯ ತೊಗೋಬೇಕಾಗ್ತದೆ ಹೆಸರು ಹೇಳ್ಬೇಕಂದ್ರೆ.
ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಇದು ಸ್ಟಾರ್ ಕ್ಯಾಸ್ಟ್ ಹೌದು. ಮೇಲ್ ಇವರು ರವಿಶಂಕರ್ ಗೌಡ್ರು ಇದ್ದಾರೆ, ರಘು ಇದ್ದಾರೆ, ಆಮೇಲೆ ರಾಜೇಂದ್ರ ಕಾರಂತ್ ಇದ್ದಾರೆ, ದಿಗಂತ್ ಇದ್ದಾರೆ. ಸರ್ ಹೆಲ್ಪ್ ಮೀ. ಸುಜಯ್ ಶಾಸ್ತ್ರಿ, ರಾಜೇಂದ್ರ ಕಾರಂತು, ಮರ್ತರ ದಯವಿಟ್ಟು ಕ್ಷಮಿಸ್ರಿ. ಕೃಷ್ಣ ಹೆಬ್ಬಾಳೆ ಇದ್ದಾರೆ, ಬಾಲಾಜಿ ಮನೋಹರ್ ಇದ್ದಾರೆ, ಪ್ರಕಾಶ್ ಬೆಳವಡಿ ಇದ್ದಾರೆ, ನಾಗಾಭರಣ ಸರ್ ಇದ್ದಾರೆ. ಸೊ ನಾವು ಹೇಳ್ಕೊತ ಹೋದಂಗೆ ಇದು ಇದ್ದಾರೆ. ನನಗೆ ಕೆಂಪರಾಜ್ ಸರ್ ಒಂದು ಮಾತು ಹೇಳಿದರು, ಭಾಳಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಹೊರಗಿನಿಂದ ಕರ್ಕೊಂಡು ಬರ್ಬೇಕಾಯ್ತು ನಾವು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಇಂಥ ಇದನ್ನು ನಮ್ಮ ಕನ್ನಡದೊಳಗೆ ಅದ್ಭುತ ನಟ ನಟಿಯರಿದ್ದಾರೆ ಅಂತಂದರು. ನಾನು ಇದನ್ನು ಪ್ರಯತ್ನಪೂರ್ವಕ ಅಂತೂ ಮಾಡಿಲ್ಲ. ಓಕೆ, ಈಗಲೇ ಹೇಳ್ಬಿಡ್ತೀನಿ, ಇದು ಪ್ರಯತ್ನಪೂರ್ವಕ ಅಲ್ಲ, ಹಿಂಗೆ ಇರಬೇಕು ಅಂತ ಡಿಸೈನ್ ಮಾಡಿದ್ದಲ್ಲ. ನಾನು ಮಾಡ್ಕೋತ ಹೋದೆ, ಅದು ಹಾಕ್ಕೋತ ಹೋಯ್ತು. ಇಲ್ಲಿ ರವಿ ಸರ್ ಕೂಡ ಡೈರೆಕ್ಟ್ರು, ಹೌದು. ನಾಗಾಭರಣ ಅವರು ಕೂಡ ಡೈರೆಕ್ಟ್ರು, ಅರವಿಂದ್ ಕುಪ್ಲಿಕರ್ ಕೂಡ ಡೈರೆಕ್ಟ್ರು, ಪ್ರಕಾಶ್ ಬೆಳವಾಡಿ ಅವರಂತರೂ ದೊಡ್ಡ ಮಟ್ಟ ಸಾಧನೆ ಮಾಡೋಂಥವ್ರು. ಸರಿ, ಈ ಸಿನಿಮಾದ ಪ್ರೊಸೆಸ್ ಅಲ್ಲಿ ಅಂದ್ರೆ ಅವರೆಲ್ಲರನ್ನ ನೀವು ಕಲಾವಿದರಾಗಿ ಬಳಸ್ಕೊಂಡಿದ್ದೀರಿ, ಎಷ್ಟು ಸತ್ಯನೋ. ಈ ಡೈರೆಕ್ಷನ್ ಅಂತಂದಾಗ ಒಂದಷ್ಟು ಬದಲಾವಣೆಗಳು ಆ ಒಂದು ಕಾಲಘಟ್ಟಕ್ಕೆ, ಆ ಒಂದು ಶೂಟಿಂಗ್ ಟೈಮಲ್ಲಿ ಎಲ್ಲ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅದು ಎಕ್ಸ್ಪೀರಿಯನ್ಸ್ ಅನುಭವ ನನಗೇನಾಯ್ತು ಅಂದ್ರೆ, ನಾನು ಎಲ್ಲೋ ಒಂದು ಸಮ್ಮೋಹಿತನಾಗಿದ್ದೆ ಅಂತ ಅನಿಸ್ತು ನನಗೆ. ಒಂದು ಯು ಆರ್ ಇನ್ ಟ್ರಾನ್ಸ್. ಎಕ್ಸಾಕ್ಟ್ಲಿ. ಹಾಂ. ಸೊ ಇಲ್ಲಿ ಏನಾಯ್ತು, ನಾನೊಬ್ಬ ಬರಹಗಾರನಾಗಿ ಆಲ್ ಐ ಕ್ಯಾನ್ ಸೇ ಇಸ್ ಐ ಆಮ್ ದ ಬೆಸ್ಟ್ ರೈಟರ್. ಓಕೆ, I can. So as a producer, I may or may not be good at producing. I may or may not be good at directing, but I am the best as a writer. ಸೊ ನಾ ಬರೆದಿದ್ದರಿಂದ ನನಗೆ ಈ ಥರದ ಕಲ್ಪನೆ, ಪರಿಕಲ್ಪನೆ ನನಗಿರೋದ್ರಿಂದ, ಮತ್ತು ನಾನು ಮಾತಾಡುವಂಥ ಶೈಲಿ, ಕಮ್ಯುನಿಕೇಷನ್ ಸ್ಕಿಲ್, ಇಂಟರ್ಪರ್ಸನಲ್ ಸ್ಕಿಲ್ ನಂದು ಸ್ಟ್ರಾಂಗ್ ಇರೋದ್ರಿಂದ ನಾನು ಅವರಿಗೆ ನನಗೇನು ಬೇಕು ಅಂತ ನಾನು ಹೇಳಿದೆ. ನಾನು ಹಿಂಗೆ ಬೇಕು ಅಂತ ಹೇಳಿಲ್ಲ, ನನಗೇನು ಬೇಕು ಅಂತ ಹೇಳಿದ್ದೆ. ಎಲ್ಲರೂ ಅನುಭವಿಸ್ತಿದ್ದಾರೆ, ಅವ್ರಿಗೆ ನಾ ಏನು ಡೈರೆಕ್ಟ್ ಮಾಡೋದು? ಹೌದಾ? ಅವ್ರು ನನ್ನ ಕೈಲೇ ಡೈರೆಕ್ಟ್ ಮಾಡಿಸ್ಕೋತಾರೆ. ಹಾಗೆ ಆಯಿತು ಆಗಿದ್ದು. ಹಾಗಾಗಿ ನನಗೆ ಕೆಲಸ ಸುಲಭ ಆಯಿತು. ಆಮೇಲೆ ಅದ್ರ ತಕ್ಕಂಗೆ ನಂದು ಪ್ರೊಡಕ್ಷನ್ ಇದ್ರೊಳಗೆ ಸಂಪತ್ ಅಂತಿದ್ದಾರೆ, ಅವರು ಅದ್ಭುತ ಕೆಲಸ ಮಾಡಿದರು, ನಮ್ಮ ಪ್ರೊಡಕ್ಷನ್ ಡಿಸೈನರು. ಎಲ್ಲನೂ ವ್ಯವಸ್ಥಿತ ಸ್ಥಿತಿ ರೀತಿಯೊಳಗೆ ನಡ್ಸ್ಕೊಂಡು ಹೋದರು. ಭಾಳಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ಯಾರ. ಕೆಲವೊಬ್ರು ಹೆಸರು ತೊಗೋಬೇಡ ಅಂತ ನನಗೆ ಸ್ಪೆಸಿಫಿಕ್ ಆಗಿ ಹೇಳ್ಯಾರ, ಹಾಗಾಗಿ ನಾ ಹೆಸರು ತೊಗೊಳಕ್ಕೆ ಆಗಂಗಿಲ್ಲ. ಆಮೇಲೆ ಲಾಸ್ಟ್ ಟೈಮ್ ರೇಣುಕಾ ಮೊದಲದು ಇನ್ನೊಂದು ಪ್ರೆಸ್ ಮೀಟಲ್ಲಿ ನೀವು ಮಾತಾಡಿದ್ದು ನೋಡಿದ್ಮೇಲೆ ಮಾಧ್ಯಮದವರು ಸೇರಿ ಒಂದಷ್ಟು ಜನ ಹೇಳೋದಂದರೆ, ಗುರುರಾಜ್ ಕುಲಕರ್ಣಿ ಅವರು ಡೈರೆಕ್ಟ್ರಾ ಇಲ್ಲ ಮೋಟಿವೇಶನಲ್ ಸ್ಪೀಕರಾ? ಗುರು ಸಖತ್ ಕಂಟೆಂಟ್ ಇದೆ ಗುರು ಅಂತಾರೆ. ಈ ಕಂಟೆಂಟ್ಗೆ ಒತ್ತು ಕೊಟ್ಟು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಹೌದು, ಒಂದು ಕನ್ವಿಕ್ಷನ್ ಸಖತ್ ಸ್ಟ್ರಾಂಗ್ ಇದೆ ನಿಮ್ಮ ಸ್ಪೀಚಲ್ಲಿ. ಇದೆಲ್ಲವೂ ಸಿನಿಮಾಗೆ ಹೇಗೆ ವರ್ಕ್ ಆಯಿತು ಅಂದ್ರೆ, ಆ್ಯಕ್ಚುಲಿ ಸಾಫ್ಟ್ವೇರ್ ಟು ಸಿನಿಮಾ ಏನೇನು ಬೇರೆ 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 ವಿಚಾರಗಳೆಲ್ಲ, ಬಟ್ ಸಿನಿಮಾ ಡೈರೆಕ್ಟರ್ಗಳಿಗೆ ಈ ಥರ ಸ್ಟ್ರಾಂಗ್ ಕನ್ವಿಕ್ಷನ್ ಭಾಳ ಕಡಿಮೆ, ಅಂದರೆ ಗ್ರಿಪ್ ಆಗಿ ಮಾತಾಡೋವಂಥದ್ದು. ಮನುಷ್ಯತ್ವ, ಎಂಪಥಿ. ನಿಮಗೆ ನೀವು ಮೊದಲು ಒಳ್ಳೆ ಮನುಷ್ಯ ಇದ್ರೆ ವಿಚಾರನೂ ಒಳ್ಳೆ ಚಲೋ ಬರ್ತಾವೆ, ನೀವು ಮಾತಾಡೋದು ಕರೆಕ್ಟಾಗಿ ಮಾತಾಡ್ತೀರಿ, ನಿಮ್ಗೇನು ಕನ್ಫ್ಯೂಷನ್ ಇರೋಂಗಿಲ್ಲ. ಸೊ ಹಿಂಗಾಗಿ ನಾನೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟೆ, ನಾ ಚಲೋ ಮನುಷ್ಯ ಅಂತ. ನೀವು ಗಮನಿಸಿದ್ರೆ ಎಲ್ಲ ಗೊತ್ತಾಯಿಲ್ಲ, ನಾ ಚಲೋ ಮನುಷ್ಯ. ಸೊ ಚಲೋ ಮನುಷ್ಯ ಅಂತೂ ಇದೀನಿ, ಆ ಮಾತು ಬೇರೆ. ಬಟ್ ನಾನು ಬೆಳೆದು ಬಂದ ವಾತಾವರಣ. ಸೊ ಮೈ ಮೋಸ್ಟ್ ಆಫ್ ಮೈ ವರ್ಕ್, ವೆದರ್ ವಾಟ್ ಐ ಹ್ಯಾವ್ ಡನ್ ಇನ್ IT, what I have done as a manager, or what I have done as a programmer, what I have done as a director or writer or anything, ನಾನು ಬೆಳೆದು ಬಂದ ವಾತಾವರಣಕ್ಕೆ, ಮತ್ತು ನನ್ನನ್ನು ಮೆಂಟರ್ ಮಾಡಿದಂಥ ನನ್ನ ಪೇರೆಂಟ್ಸು, ನಮ್ಮ ಸಿಬ್ಲಿಂಗ್ಸು, ನನ್ನ ಅಣ್ಣ, ನಮ್ಮ ಅಕ್ಕ, ನಮ್ಮ ಮನೆಯವರು ಪಲ್ಲವಿ, ಇವರೆಲ್ಲರೂ ನನಗೆ ದೇ ಕೆಪ್ಟ್ ಮೀ ಇನ್ ಅ ಗುಡ್ ಹ್ಯೂಮರ್, ಗುಡ್ ಬುಕ್ಸ್, ದೇ ಮೇಡ್ ಮೀ ಗುಡ್ ಪರ್ಸನ್. ಸೊ ಹಿಯರ್ ಐ ಆಮ್ ವಿತ್ ಕನ್ವಿಕ್ಷನ್. ಸರ್, ನಿಮ್ಮ ಸಾಫ್ಟ್ವೇರ್ನ ಆ ಸರ್ವಿಸು ಸಿನಿಮಾಗೆ ಏನಾದರೂ ಬಳಸ್ಕೊಂಡಿದ್ದೀನಿ. ಹೌದಾ ಸರ್? ಆ ಅನುಭವ ನಿಮಗೆ ಏನಾಗ್ತದೆ ಅಂದರೆ, ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಕಾಮನ್ ಸೆನ್ಸ್. ಐ ಮೀನ್ ಬೆಟರ್ ಹೌದು. ಅದ್ರೊಳಗೆ ಏನು ಇದು ಇಲ್ರಿ, ನೀವು ಕೆಲಸ ಮಾಡೋ ಆಟೋಮೇಷನ್, ನೀವು ಮಾಡೋ ಕೆಲಸನ ನೀವು ಆಟೋಮೇಟ್ ಮಾಡ್ತೀರಿ. ಸಿನಿಮಾಗೆ ಹೆಂಗೆ ಕನೆಕ್ಟ್ ಮಾಡ್ತೀರಂತ ನಿಮ್ಮ ಅದನ್ನೇ ಹೇಳ್ಕೊಂತೀವಿ. ಸೊ ಸಿನಿಮಾ ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂದ್ರೆ, ಇಟ್ ಮೇಕ್ಸ್ ಯು ಟು ಲುಕ್ ದ ವರ್ಕ್ ಇನ್ ಅ ಮೋರ್ ಬೇಸಿಕ್ಸ್ ವೇ. ನಾವು ಅದನ್ನ ಭಾಳ ಕಾಂಪ್ಲಿಕೇಟ್ ಮಾಡಿ ಹೇಳ್ತೀವಿ. ಇಟ್ ಇಸ್ ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್. ದ ಡಿವೈಸಸ್ ವಾಟ್ ಯು ಯೂಸ್ ಆರ್ difficult to handle. Exactly. Okay. Some because the technology evolves, but you use the same tools, the same skills to automate the same work. There is nothing new to it. Basically,
ಯು ಆರ್ ಹೆಲ್ಪಿಂಗ್ ಯುವರ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಸೊ ಅವಾಗ ಏನಾಗ್ತದೆ, ಒಂದಿಷ್ಟು ತಯಾರಿಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಪ್ರಾಸೆಸ್ಸು, ವರ್ಕ್ ಫ್ಲೋ ಇದೆಲ್ಲ ಇರ್ತಾವೆ. ಅದು ಇಲ್ಲಿ ನಾನು ಬಳಸ್ಕೊಂಡೆ. ಮೊದಲು ಯಾವ್ದು ಮಾಡಬೇಕು, ಆಮೇಲೆ ಯಾವ್ದು ಮಾಡಬೇಕು ಅನ್ನೋದನ್ನೇ ವರ್ಕ್ ಫ್ಲೋ ಅಂತೀವಿ, ಹೌದಾ? ಇದು ನನಗೆ ಅಲ್ಲಿ ನಾನು ಕಲ್ತಂಥದ್ದಿತ್ತು. ಬಟ್ ದ ಜಡ್ಜ್ಮೆಂಟ್ ಅಂತಂದಾಗ ಸರ್, ಇದು ಜಾನರ್ ಬಗ್ಗೆ ಜನ ಮಾತಾಡೋಕೆ ಶುರು ಮಾಡ್ತಾರೆ. ಹೌದು. ಒಂದಷ್ಟು ಕಡೆ ನೀವು ಅದೇ ಅಂದರೆ ಕೋರ್ಟ್ ಡ್ರಾಮಾ, ಸಸ್ಪೆನ್ಸ್ ಥ್ರಿಲ್ಲರು ವಿತ್ ಎಮೋಷನ್ಸು ಇದೆಲ್ಲವನ್ನು ಸೇರಿಸಿದಾಗ ಒಂದು ಥರದ್ದೇನೋ ಒಂದು ಪ್ರಾಡಕ್ಟ್ ರೆಡಿ ಆಗ್ತದೆ ಅಂತ. ಬಟ್ ದಿ ಜಡ್ಜ್ಮೆಂಟ್ಗೆ ನಿಮ್ಮ ವ್ಯಾಖ್ಯಾನ ಏನು? ಸಿನಿಮಾದ ಕಥೆ, ಆ ಒಂದು ಮೇನ್ ಲೇಯರು. We all have a judge inside us. We try to judge everything, anything. ಎಕ್ಸಾಕ್ಟ್ಲಿ, ಹೌದು. ಸೊ ಅವಾಕ್ ಹಂಗೆ ಹೋದ, ಅವನಿಗೆ ಇದು ಇವಾಕ್ ಹಿಂಗೆ ಮಾಡ್ದ ಅನ್ನೋದು ವಿ ಟ್ರೈ ಟು ಜಡ್ಜ್ ಮೋರ್ ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಶ್ನೆಗಳ ಸುರಿಮಳೆ ಇಲ್ಲ, ಪ್ರಶ್ನೆಗಳ ಸುರಿಮಳೆ ಅನ್ನೋಗಿಂತಲೂ ತೀರ್ಪುಗಳ ಸುರಿಮಳೆ. ಓಕೆ, ತೀರ್ಪು ಕೊಟ್ಟು ಬಿಡ್ತೀವಿ ನಾವು. ಇವ ಹಿಂಗೆ, ಈ ಮನುಷ್ಯ ಹಿಂಗೆ, ಇವನು ಹಿಂಗೆ ಅನ್ನೋದನ್ನ ನಾವು ತೀರ್ಪು ಕೊಟ್ಟು ಬಿಡ್ತೀವಿ. ಸೊ ತೀರ್ಪು ಕೊಡೋಕ್ಕಿಂತ ಮೊದಲು ಅದ್ರ ಹಿಂದಿಂದು ಒಂದು ಸ್ವಲ್ಪ ನಾವು ವಿಚಾರ ಮಾಡಿ ನೋಡ್ಬೇಕಾಗ್ತದೆ, ಆ ಮನುಷ್ಯ ಯಾಕೆ ಹಂಗೆ ಮಾಡ್ದ ಅಂತೇಳಿ. ಇದನ್ನೆಲ್ಲ ಮೊದಲು ಹೇಳ್ಯಾರ, ಇದೇನು ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಕಣ್ಣಿಗೆ ಕಂಡಿದ್ದನ್ನು ಪ್ರಮಾಣಿಸಿ ನೋಡು ಅಂತಲೂ ಹೇಳ್ಯಾರ. ಸೊ ದ ಜಡ್ಜ್ಮೆಂಟ್ ಈಸ್ ಆಲ್ ಅಬೌಟ್ ಆ್ಯನ್ ಇನ್ಸಿಡೆಂಟ್ ವಿಚ್ ಅಕರ್ಸ್ ಆ್ಯಂಡ್ ಇನಿಷಿಯಲಿ ಹಿ ಮೇಕ್ಸ್ ಅ ಮಿಸ್ಟೇಕ್ ಆ್ಯಂಡ್ ದೆನ್ ಹಿ ಕರೆಕ್ಟ್ಸ್ ಹಿಮ್ಸೆಲ್ಫ್. ಸರ್, ಯೂಶಲಿ ನಿಮ್ಮ ಸಿನಿಮಾ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾದ ಕಥೆನ ನಾನು ಒಬ್ಬ ಕಲಾವಿದರಿಗೆ ಹೇಳ್ತೀನಿ. ಸಿನಿಮಾ ಶೂಟ್ ಆಗುತ್ತೆ, ಫೈನಲ್ ಕಾಪಿ ಬರುತ್ತೆ, ಸೆನ್ಸರ್ ಆಗುತ್ತೆ, ಅದರ ನಂತರ ಸಿನಿಮಾ ನಾನು ತೋರಿಸ್ತೀನಿ. ನೀವು ಇಲ್ಲ, ನೀನು ಕತೆ ಹೇಗೆ ಹೇಳಿದ್ದೆ ಗುರು, ಅದೇ ಥರ ಸಿನಿಮಾ ಮಾಡಿದೆಯಾ ಅನ್ನೋ ಅಂತ ಒಂದು ಜನರಲ್ ಟಾಕಲ್ಲಿ ರವಿ ಸರ್ದು ಮತ್ತು ಒಂದಷ್ಟು ಪ್ರಮುಖ ಕಲಾವಿದರು, ನಾಗಾಭರಣ ಸರ್, ಪ್ರಕಾಶ್ ಬಾವಡಿ ಸರ್, ಅವರೆಲ್ಲ ಯಾವ ರೀತಿಯಾಗಿ ಎಕ್ಸೈಟ್ಮೆಂಟ್ ಆಗಿದೆ ಸರ್ ಈ ಸಿನಿಮಾದ ಬಗ್ಗೆ ಜನರಲ್ ಆಗಿ? ಇಲ್ಲ, ನಾನು ಇನ್ನೂ ಸಿನಿಮಾ ಯಾರಿಗೂ ತೋರಿಸಿಲ್ಲ. ನಾನು ಆ ಪ್ರೊಸೆಸ್ನೊಳಗೆ ನಾನು ಇದ್ದೀನಿ. ಸೊ ಅಮೃತ್ ಅಪಾರ್ಟ್ಮೆಂಟ್ಸನ್ನ ನಾನು ಮಾಡಿದಾಗ ಐ ಕ್ಯಾನ್ ಗೋ ಬ್ಯಾಕ್ ಟು ಮೈ ಹಿಸ್ಟಾರಿಕಲ್ ಇದು. ಬಟ್ ಐ ವಾಟ್ ಎವರ್ ಐ ನರೇಟ್ ಐ ಶೂಟ್. ಓಕೆ, ವಾಟ್ ಎವರ್ ಐ ಥಿಂಕ್ ಈಸ್ ರೈಟ್ ಐ ರೈಟ್. ನಾನು ಬರಿತೀನಿ, ಬರೆದನ್ನೇ ನಾನು ಶೂಟ್ ಮಾಡ್ತೀನಿ. ನಾನು ಬೇರೆ ಥರ ಏನು ಮಾಡಲ್ಲ. ಸೊ ಈ ಆರ್ಟಿಸ್ಟಿಗೆ ಅದು ಗೊತ್ತದ. ಓಕೆ, ನಾ ಏನು ಹೇಳಿನಿ ಅದನ್ನು ಶೂಟ್ ಮಾಡಿದ್ದೀರಿ. ಓಕೆ, ಅವ್ರು ಡಬ್ಬಿಂಗ್ನೊಳಗೆ ನೋಡ್ಯಾರ, ಬೇರೆ ಬೇರೆ ವಿಭಾಗದೊಳಗೆ, ಬೇರೆ ಬೇರೆ ಹಂತದೊಳಗೆ ಅವ್ರು ನೋಡಿದ್ದಕ್ಕೆ ಆ ವಿಶ್ವಾಸ ನನಗೆ. ಎಸ್ಪೆಷಲಿ ಡೈಲಾಗ್ಸ್ ಬಗ್ಗೆ ಬಂದಾಗ MS ರಮೇಶ್ ಅವ್ರ ಬಗ್ಗೆ ಹೇಳಿದ್ರೆ, ಹೌದು ಹೌದು, ನನಗೆ ರಮೇಶ್ ಅವ್ರು ಒಂದ್ಸಲಿ ಮೊನ್ನೆ ರೇಣುಕಮ್ಮದಲ್ಲಿ ಹೇಳ್ತಾರೆ, ಕಂಟೆಂಟ್ ಸ್ಟ್ರಾಂಗ್ ಇದ್ದಾಗ ರೈಟರ್ಗೆ ಬಹಳ ಈಸಿ ಆಗುತ್ತೆ. ಆ ಪಾಯಿಂಟ್ ತುಂಬಾ ಎಮೋಷನಲ್ ಬಾಂಡಿಂಗ್ ಪಾಯಿಂಟ್ ಅದು. ಕಂಟೆಂಟ್ ಚೆನ್ನಾಗಿದೆ, ಸೊ ಬಹಳ ಈಸಿಯಾಗಿ ಕೆಲಸ ಮಾಡಿ. ಅದು ಅವ್ರ ದೊಡ್ಡತನ, ಅದು ಅವ್ರು ಹೇಳಿದ್ದು ದೊಡ್ಡತನ. ಬಟ್ ಅವರು ನನಗೆ ಭಾಳಷ್ಟು ಕಡೆ ನನಗೆ ಎಲ್ಲೆಲ್ಲಿ ಏನೇನು ತಪ್ಪಿತ್ತು ಅದು ತಿದ್ದ್ಯಾರ. ಒಬ್ಬ ನಿರ್ದೇಶಕರು, ಹಲವಾರು ದಶಕಗಳ ಅನುಭವ ಇರೋರು, ಅವರು ನನಗೆ ಬೇಕಾದಷ್ಟು ಕಡೆ ಹೇಳ್ಯಾರ. ಅದು ಸಿನಿಮಾದೊಳಗೆ ಕಾಣಿಸ್ತು. ಬಟ್ ಆದರೂ ಸತ್ಯ ಸರ್ ಅವ್ರು ಹೇಳಿದ್ದು, ಅಂದರೆ ಕಂಟೆಂಟೇ ಮ್ಯಾಟ್ ಆಗುತ್ತಲ್ಲ. ಹೌದು, ನಾವು ಹೊಸ ಥರದ್ದು ಒಂದು ವಿಷಯ ಅವ್ರು ಕೊಟ್ಟಾಗ ಅವ್ರಿಗೆ ಎಕ್ಸೈಟ್ ಆಯಿತು. ಅವರು ಯಾವುದನ್ನು ಬೇಕೋ ಅದನ್ನು ಬರೆದು ಬಿಟ್ಟಾರ. ಸೊ ಅವ್ರಿಗೂ ಒಂಥರ ಏನೋ ಒಂದು ಹೊಸತನ ಬೇಕು ಅಂತ ಅನ್ಸಿತ್ತು. ಆ ಟೈಮ್ನೊಳಗೆ ನಾ ಇದನ್ನು ಕತೆ ಹೇಳಿದೆ, ಈ ಥರದ್ದು ಒಂದು ಸಿನಿಮಾ ಮಾಡಿದ್ನಿ ಅಂದಾಗ ಅವ್ರಿಗೆ ಭಾಳ ಸಂತೋಷ ಆಯಿತು. ನಾನು ಯಾವುದನ್ನು ವ್ಯಾವಹಾರಿಕವಾಗಿ ಈ ಕತೆ ಬರೆದಿಲ್ಲ. ಈ ಹೀರೋಗೆ ಇಡಬೇಕು, ಈ ಹೀರೋಗೆ ಈ ಡೈಲಾಗ್ ಕೊಡಬೇಕು ಅಂದ್ರೆ ನನಗೆ ಮಂದಿ ನನ್ನ ಸಿನಿಮಾ ನೋಡ್ತಾರಂತ ನಾನು ಬರೆದಿಲ್ಲ. ನನ್ನ ಮನಸ್ಸಿಗೆ ಏನು ಅನಿಸ್ತು ಅದನ್ನು ಬರ್ದೀನಿ. ನನಗೆ ಈ ಥರದ್ದು, ನಾನು ಒಬ್ಬ ಪ್ರೇಕ್ಷಕನೂ ಅಲ್ಲ ನಾನು. ಸೊ ನನಗೆ ಒಬ್ಬ ಪ್ರೇಕ್ಷಕನಾಗಿ ನನಗೆ ಈ ಕತೆ ಇಷ್ಟ ಆಯಿತು. ಇದನ್ನು ನಾನು ಎಲ್ಲರಿಗೂ ಹೇಳ್ತೀನಿ. ನನಗೆ ನೀವು ನಂದು ಸ್ವಭಾವ, ನಂದು ಜೊತೆ ನೀವು ಸಂಪರ್ಕಕ್ಕೆ ಬಂದ್ರೆ ನಾ ದಿನ ಮುಂಜಾನೆ ಒಂದು 4 ಮಂದಿಗೆ ನಾ ಕತೆ ಹೇಳೋನೇ. ಅದು ನನ್ನ ಮಗ ಆಗಿರ್ಬೋದು, ನಮ್ಮ ಮನೆಯವ್ರಾಗಿರ್ಬೋದು, ಮಗ್ಗಲ್ಕಿನ ಮನೆಯವ ಆಗಿರ್ಬೋದು, ಯಾರಿಗೆ ಸಿಕ್ಕರು ಇಂಥ ಒಂದು ಕತೆ ಬರ್ದೀನಿ, ಹಿಂಗದ ಸಿನಿಮಾ ಅಂತೇಳಿ ನಾ ಅದೇ ಉತ್ಸಾಹ, ಅದೇ ಇದ್ರೊಳಗೆ ನಾ ಕತೆ ಹೇಳೋನೇ ನಾನು. ಸೊ ಅವ್ರದ್ದು ನಾ ಅದನ್ನು ನೋಡಿದ್ರು, ಆ ಉತ್ಸಾಹ, ಕತೆ ಹೇಳುವಂಥ ಒಂದು ಪ್ರಾಮಾಣಿಕತನ ಅವ್ರು ನೋಡಿದ್ರು. ಅವ್ರಿಗೂ ಖುಷಿ ಆಯಿತು ಬರೀಲಿಕ್ಕೆ, ಬರೆದು ಕೊಟ್ಟರು. ಸ್ಪೆಷಲಿ ಜಡ್ಜ್ಮೆಂಟ್ ಬಗ್ಗೆ ಯೂಶಲಿ ಜನ ಮಾತಾಡ್ತಾರೆ. ಗುರು ರವಿ ಸರ್ ಇದ್ದಾರೆ, ದಿಗಂತ್ ಇದ್ದಾರೆ, ಧನ್ಯ ಇದ್ದಾರೆ. ಸಿನಿಮಾ ಬೇರೆ ರೇಂಜಲ್ಲಿ ಸಿನಿಮಾ ಇರುತ್ತೆ. ಆದರೂ ದಿ ಜಡ್ಜ್ಮೆಂಟ್ ಅನ್ನುವಂಥ ಪಾಯಿಂಟಲ್ಲಿ ಇಲ್ಲಿ ಯಾವೆಲ್ಲ ಕಲಾವಿದರ ಒಂದು ಸಂಗಮ ಜೊತೆಗೆ ಅವರ ಪರ್ಫಾರ್ಮೆನ್ಸು, ಅವರ ಕ್ಯಾರೆಕ್ಟರ್ಗಳು ಎಲ್ಲೂ ಏನು ಬಿಟ್ಕೊಟ್ಟಿಲ್ಲ ನೀವು. ಬಟ್ ಕ್ಯೂರಿಯಸ್ ಪಾಯಿಂಟಿಗೆ ತಂದು ನೆಲೆಸಿರಿ ಸಿನಿಮಾ. ಈ ಗೌಪ್ಯತೆ ಯಾಕೆ ಅಂತ? ಗೌಪ್ಯತೆ ಅಂತ ಏನಿಲ್ಲ. ನನಗೆ ಸಿನಿಮಾ ತಯಾರಾಗುತ್ತಾ ನಾನು ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸಿನಿಮಾ ತಯಾರಾದ್ಮೇಲೆ ಮಾತಾಡೋಣ ಅನ್ಕೊಂಡೆ. ಈಗ ಮಾತಾಡ್ಬೋದು. ಒಬ್ಬೊಬ್ರು ಒಂದೊಂದು ವಿಶೇಷ ಪಾತ್ರದಲ್ಲಿ ಬಂದಾರೆ. ಸ್ಪೆಷಲಿ ಲಕ್ಷ್ಮೀ ಗೋಪಾಲ ಸ್ವಾಮಿ ಅವ್ರ ಬಗ್ಗೆ ದೊಡ್ಡ ಟಾಕ್ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ನಟಿ ಅವರು. ಹೌದು, ಅವ್ರ ಪಾತ್ರ ಸ್ಪೆಷಲ್ ಡಿಸೈನ್ ಆಗಿರುವಂಥ ಪಾತ್ರ, ಅಂಥವರೇ ಬೇಕಿತ್ತು. ಮೊದಲೇದು ಏನು ನಾ ಹೇಳ್ತೀನಿ ಅಂದ್ರೆ,
ಒಬ್ಬ ನಿರ್ಮಾಪಕಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ ನನಗೆ ಭಾಳ ಸಂಕೋಚ ಅನ್ನಿಸ್ತದೆ. ದೊಡ್ಡ ದೊಡ್ಡ ಕಲಾವಿದರನ್ನ ನಾನು ಅಪ್ರೋಚ್ ಮಾಡುವಾಗ ಭಾಳ ಸಂಕೋಚದಿಂದ ಅವ್ರ ಮನೆಗೆ ಹೋಗ್ತೀನಿ ನಾನು. ಯಾಕೆ ಸರ್? ಯಾಕಂದ್ರೆ ಅವ್ರ ಅನುಭವ ಭಾಳ ದೊಡ್ಡದು ರೀ. ಈಗ ಮೇಘನಾ ಗಾಂವ್ಕರ್ ಆಯಿತು, ಧನ್ಯ ಅವ್ರದ್ದಾಯ್ತು. ಮೇಘನಾ ಗಾಂವ್ಕರ್ ಅವರು ಆಗಲೇ ಆಲ್ರೆಡಿ ಶಿ ಹ್ಯಾಸ್ ಡನ್ ಸೋ ಮೆನಿ ಮೂವೀಸ್. ಎಕ್ಸಾಕ್ಟ್ಲಿ, ಹೌದು. ಐ ಆಮ್ ಜಸ್ಟ್ 2 movies old. ಸೊ ಅಂಥವ್ರ ಹತ್ರ ನಾವು ಹೋಗಿ ಕತೆ ಹೇಳ್ಬೇಕಂದ್ರೆ ಧನ್ಯ ಅಂಥವ್ರದ್ದು ಅವ್ರ ಲೆಗಸಿ ಇಲ್ಲ, ತುಂಬ ಸ್ಟ್ರಾಂಗ್ ಪಾಯಿಂಟ್ ಅದು. ಹೌದು, ಅವ್ರ ಮನೆಗೆ ನಾವು ಹೋಗಿ ನಾವು ಸಿನಿಮಾ ಮಾಡ್ಬೇಕಂತೀನ್ರಿ ಅಂದ್ರೆ ನನಗೆ ಸಂಕೋಚ ಅನ್ಸಂಗಿಲ್ಲ. ದಿಗಂತ್ ವೇರಿಯೇಷನ್ ಏನು, ಮಾಡಿದಂಥ ಸಿನಿಮಾಗಳೇನು, ಕೆಲಸ ಮಾಡಿದಂಥ ನಿರ್ದೇಶಕರೇನು, ಅವ್ರ ಎದುರಿಗೆ ಹೋಗಿ ಕೂಡ್ಬೇಕು, ನಾ ಅವ್ರಿಗೆ ಕತೆ ಹೇಳ್ಬೇಕು ಅಂದ್ರೆ ಒಂದು ಹಿಂಜರಿಕೆ ಇರ್ತದೆ. ಅಲ್ಲ, ಅತ್ಯಂತ ಸರಳವಾಗಿ ಮಾತಾಡ್ಲಿತ್ರಿ. ಬಟ್ ದೊಡ್ಡ ಸ್ಟಾರ್ ಕಾಸ್ಟು, ದೊಡ್ಡ ಟೆಕ್ನಿಕಲ್ ಕ್ರೀವ್, ಮತ್ತೆ ರವಿ ಸರ್ ಇದ್ದಾರೆ ಅಂದ್ರೆ ಅದು ದೊಡ್ಡ ಹೆಮ್ಮೆಯ ಕಿರೀಟ ಅದು. ಹೌದು, ಅವ್ರನ್ನ ಹಾಕೊಂಡು ಮಾಡೋದು. ಸರ್, ಎಕ್ಸಾಕ್ಟ್ಲಿ ದಿ ಜಜ್ಮೆಂಟ್ ಸಿನಿಮಾದ ಪ್ರೊಸೆಸ್ ಎಲ್ಲಿವರೆಗೆ ಬಂದಿದೆ, ಏನು ನಡೀತಾ ಇದೆ? ರಿಲೀಸಿಂಗ್ ಪ್ಲಾನು? ರಿಲೀಸಿಂಗ್ ಭಾಳ ಬೇಗ ರಿಲೀಸ್ ಮಾಡ್ತೀವಿ. ಈಗ ರಿಲೀಸ್ ಹಂತಕ್ಕೆ ಬಂದದ, ಎಲ್ಲ ತಯಾರಿಗಳಾಗ್ಯಾವ. ನಿಮ್ಮ ಜೊತೆ ಮಾತಾಡೋದು ನಂದು ಮೊದಲೇ ಹೆಜ್ಜೆ. ಸದ್ಯದಲ್ಲೇ ಟೀಸರ್ ರಿಲೀಸ್ ಮಾಡ್ತೀನಿ. ಸರ್, ಇದ್ರ ಮಧ್ಯೆ ಒಂದು ಔಟ್ ಆಫ್ ದಿ ಬಾಕ್ಸ್ ಕ್ವಶನ್. ಜನಗಳು ಥಿಯೇಟ್ರಿಗೆ ಬರೋದು ಕಡಿಮೆ ಮಾಡ್ಯಾರ, ಚಲೋ ಸಿನಿಮಾ ಮಾಡಿದ್ದೆ ಅಂತ ಒಂದಷ್ಟು ಮಂದಿ ಫೀಲ್ ಮಾಡ್ತಾರೆ. ಸತ್ಯ ಅದು, ನ್ಯಾಚುರಲ್. ಯಾಕೆ ಈಗ ನಾನೇ ಎದ್ದು ಸಿನಿಮಾಕ್ಕೆ ಯಾಕೆ ಹೋದೆ ಅನ್ನೋದು ನಾ ಹೇಳ್ಬೋದು. ಸಿನಿಮಾ ನೋಡ್ಬೇಕು ಅನ್ಸಿದ ತಕ್ಷಣ ನಾನು ಕೆಂಪರಾಜ್ ಅವ್ರಿಗೆ ಕೇಳ್ತೀನಿ, ಹೋಗೋಣ ಅಂಥೇಳಿ ನಾನು ಅವರು ಕೂಡಿ ಇಬ್ರು ಕೂಡ ಹೋಗಿ ಸಿನಿಮಾ ನೋಡಿ ಬರ್ತೀವಿ. ಯಾಕೆ ಸಿನಿಮಾ ನೋಡ್ಲಿಕ್ಕೆ ಜನ ಬರ್ತಾರ ಅನ್ನೋದು ಗೊತ್ತಾದ್ರೆ ಮತ್ತು ನಾವು ಭ್ರಮ ಆಗ್ತೀವಿ. ಎಕ್ಸಾಕ್ಟ್ಲಿ, ಹೌದಾ? ನಮ್ಗೆ ಗೊತ್ತಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಬಟ್ ಅದನ್ನು ನಾವು ಪ್ರೇಕ್ಷಕರು ಬರಲಿಲ್ಲ ಅಂತ ಪ್ರೇಕ್ಷಕರಿಗೆ ನಾವು ಅಪವಾದ ಕೊಡೋದು ತಪ್ಪು. ನಾ ಕೊಡಂಗಿಲ್ಲ. ಓಕೆ, ಐ ನಾಟ್ ಬ್ಲೇಮ್ ಆಡಿಯನ್ಸ್, ದ್ಯಾಟ್ಸ್ ಫಾರ್ ಶೂರ್. ಸರ್, ನಾನು ಅಮೃತ ಅಪಾರ್ಟ್ಮೆಂಟ್ಸಿಗೆ ಮಂದಿ ಬರಲಿಲ್ಲ. ನಾನು ಏನು ಬ್ಲೇಮ್ ಮಾಡಲೆ, ಕನ್ನಡದ ಇದು ಹಂಗೆ ಅಂತ ಹೇಳಿ ಹಂಗೇನಿಲ್ಲ, ಅದೇನು ಸಂಬಂಧ ಇಲ್ಲ. ಕೆಲವೊಮ್ಮೆ ಬರ್ತಾರೆ, ಕೆಲವೊಮ್ಮೆ ಬರಲ್ಲ, ಅಷ್ಟೇ. ಸರ್, ಈ ರಿವ್ಯೂ ಮೇಲೂ ಒಬ್ಬ ಸಿನಿಮಾ ನಿರ್ಮಾಪಕನ, ನಿರ್ದೇಶಕನ ಭವಿಷ್ಯ ಇರುತ್ತಾ, ಅಥವಾ ರಿವ್ಯೂ ಮ್ಯಾಟ್ ಆಗ ಜನರಲ್ ಆಗಿ? ಐ ಡೋಂಟ್ ಥಿಂಕ್ ಸೊ. ಪೀಪಲ್ ನೋ. ಇದು ಬೇಂದ್ರೆ ಅವ್ರು ಹೇಳ್ಯಾರ, ಜನ ಸಾಮಾನ್ಯ ಅಲ್ಲ. ಇಲ್ಲ, ಪಾಯಿಂಟ್ ಸ್ಟ್ರಾಂಗ್ ಪಾಯಿಂಟ್. ಜನ ಸಾಮಾನ್ಯ ಅಲ್ರಿ. ನೀವು ಯಾರೋ ಒಬ್ಬ ರಿವ್ಯೂ ಮಾತು ಕೇಳಿ ಹೋಗಿ ಸಿನಿಮಾ ನೋಡ್ಬೇಕಾ, ಮಸಾಲೆ ದೋಸೆ ತಿನ್ಬೇಕಾ, ನನ್ನ ಮಕ್ಕಳಿಗೆ ನಾನು ಯಾವ ಸಾಲಿ ಸೇರಿಸ್ಬೇಕು, ಅಥವಾ ನನ್ನ ಮಕ್ಕಳ ಭವಿಷ್ಯ ಯಾರೋ ಒಬ್ಬ ಹೇಳ್ತಾನಂತ ಕೇಳಿ ಮಾಡೋ ಪರಿಸ್ಥಿತಿಗಳು ನಾವಿಲ್ಲ. ಪೀಪಲ್ ಹ್ಯಾವ್ ದೇರ್ ಓನ್ ಡಿವೈಸಸ್, people have their own process to find out the truth. Exactly. If it is a good movie, they will go and watch it. ಕೆಲವೊಂದು ಸಿನಿಮಾ ಹಿಟ್ ಆಗ್ತಾವೆ, ಕೆಲವೊಂದು ಸಿನಿಮಾ ಮಿಸ್ ಆಗ್ತಾವೆ. ಬಟ್ don't say that people didn't turn up. People did turn up, but they choose to watch some other movie. That's all. Yes. Not your movie. ಬಟ್ ಆದರೂ ಸರ್, ಒಂದು ನಿರ್ದೇಶಕರಾಗಿ ಒಂದು ಕೊನೆ ರಿಯಾಕ್ಷನ್ ಕೇಳ್ತೀನಿ. ಈಗ ಪ್ರೆಸೆಂಟು ಕನ್ನಡದ ಬಹುತೇಕ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡ್ತೀವಿ ಎಲ್ಲ ಥರಲ್ಲೂ. ಅಂದರೆ ಅದು ರೆವಿನ್ಯೂ ವೈಸ್ ಆಯಿತು, ಅಥವಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗುವಂಥ ಗ್ರಾಫ್ ಆಯಿತು. ಈ ಒಂದು ಪ್ರಸ್ತುತ ಬೆಳವಣಿಗೆಯನ್ನು ಗುರುರಾಜ್ ಕುಲಕರ್ಣಿ ಅವರು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ನಾನು ಪರ್ಟಿಕ್ಯುಲರ್ ಯಾವ ಸಿನಿಮಾ ಬಗ್ಗೆ ಹೇಳಲ್ಲ, ಜನರಲ್ ಆಗಿ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ ಸಿನಿಮಾಗಳು. It doesn't matter to me whether it has made 100 crores or 200 crores or 1 crore or 2 crore. Is it engaging enough to make me watch that movie? That is what it matters to me. Maybe for some people, ಸಿನಿಮಾ ಇಷ್ಟು ದುಡ್ಡು ಮಾಡ್ಯದ ಅದಕ್ಕೆ ನಾ ಇದನ್ನು ನೋಡ್ತೀನಿ ಅಂದ್ರೆ ಇಟ್ ಈಸ್ ಹಿಸ್ ಚಾಯ್ಸ್, ಹಿಸ್ ಆರ್ ಹರ್ಸ್ ಚಾಯ್ಸ್. ಕಂಟೆಂಟ್ ಮೂಲಕ ಸಿನಿಮಾ ನೋಡೋದಕ್ಕೆ ಹೋಗಿ ಅದ್ರ ಮೂಲಕ ರೆವಿನ್ಯೂ ಜನರೇಟ್ ಆದಾಗ ಅದು ಎಲ್ಲ ಥರದಲ್ಲೂ ಪ್ಲಸ್ ಎಲ್ಲ. ಹೌದು. ನೀವು ಈಗ ರಂಗನಾಯಕಿ ಪುಟ್ಟಣ ಕಣಗಾಲರಿಗೆ ಭಾಳ ದೊಡ್ಡ ಹೆಸರು, ಹೊಸ ಥರದ್ದು ಒಂದು ಪ್ರಯತ್ನ ಮಾಡೋದು. ಎಕ್ಸಾಕ್ಟ್ಲಿ. ಇವತ್ತಿಗೂ ಜನ ನೋಡ್ತಾರೆ. ಬಟ್ ಆ ಟೈಮ್ನೊಳಗೆ ಅವ್ರಿಗೆ ನಿರ್ಮಾಪಕರಿಗೆ ಇದು ಆಗಿದ್ದು. ಬಟ್ ರಂಗನಾಯಕಿ ಮಾಡೀನಿ ಆ ಸಿನಿಮಾ ಅನ್ನೋ ಒಂದು ಅಭಿಮಾನ, ಒಂದು ಪ್ರೀತಿ, ಒಂದು ಅದು ಹೆಮ್ಮೆ ಗೌಡ್ರಿಗಿತ್ತು, ಕೆ ಸಿ ಎನ್ ಗೌಡ್ರಿಗೆ. ಅದು ಕೊನೆ ತನಕ ಅವ್ರಿಗೆ ನನ್ನ ಪ್ರೊಡಕ್ಷನ್ ಒಳಗೆ ಬೆಸ್ಟ್ ಮೂವಿ ರಂಗನಾಯಕಿ ಅಂತ. ಎಕ್ಸಾಕ್ಟ್ಲಿ. ಇಲ್ಲ. ಸೊ ಈಗ ನಾವು ಅದನ್ನು ಆ ಒಂದು ಯಶಸ್ಸನ್ನ ಮಾನದಂಡ ಯಾವುದು? ನಮ್ಮ ಇದ್ರೊಳಗೆ ಅಗೇನ್ ಐ ಗೋ ಬ್ಯಾಕ್ ಟು IT. ಸೊ ವಿ ಮೆಜರ್ ದ ಪ್ರಾಡಕ್ಟ್ ವಿತ್ CSAT, ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ನಾವು ಸಾಫ್ಟ್ವೇರ್ ಅಥವಾ ಆ ಆಟೋಮೇಷನ್ ನಾವು ಡಿಸೈಡ್ ಮಾಡ್ತೀವಿ. ಇಫ್ ದ CSAT ಈಸ್ ಹೈ, customer satisfaction is high, that is where we measure that we have delivered a successful product. ಸಕ್ಸಸ್ ಅನ್ನೋದಕ್ಕೆ ಅಲ್ಲಿ ನಿಮಗೆ ಒಂದು ನನಗೆ ಮಾನದಂಡ ಅದು ಆಗಬೇಕು ಅಂತ ಅನಿಸ್ತು. ಒಬ್ಬ ಸಿನಿಮಾ ಪ್ರೇಕ್ಷಕ ಹೊರಗೆ ಬಂದಾಗ ಅವ ಸಂತೋಷದಿಂದ ಉದ್ರೇಕತನ ಆಗಲಾರದೆ, ಬೇರೆಯವ್ರಿಗೆ ಕಲ್ಲು ಹೊಡಿಲಾರದೆ ಹೊರಗೆ ಬಂದ ಸಾಕು. ದಟ್ ಈಸ್ ಸಕ್ಸಸ್. ಸರ್, ಈಗ ದಿ ಜಡ್ಜ್ಮೆಂಟ್ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಿದ್ರಿ. ನನಗೆ ತುಂಬ ಕ್ಯೂರಿಯಸ್, ನನಗಂತಲ್ಲ ಇವನ್ ಆಡಿಯನ್ಸಿಗೆ ಕೂಡ, ಯಾವ ಥರದ ಕಂಟೆಂಟು,
ಈ ಕಂಟೆಂಟ್ಗೆ ಯಾವೆಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, ಸಸ್ಪೆನ್ಸಾ, ಥ್ರಿಲ್ಲರಾ, ಏನೂ ಬಿಟ್ಕೊಟ್ಟಿಲ್ಲ ಸರ್. ಅದಕ್ಕೊಂದು ಸ್ಪಷ್ಟೀಕರಣದ ಫ್ರೇಮ್ ಹಾಕೊಟ್ಬಿಡಿ ನನಗೆ. ಲೀಗಲ್ ಥ್ರಿಲ್ಲರ್ ಜಾನರ್ ಅಂತ ಕರಿಬೋದು. ಒಬ್ಬ ಲಾಯರ್ ಪಾತ್ರ ನಮ್ಮ ರವಿ ಸರ್ ಮಾಡ್ತಾ ಇರೋದು, ಒಬ್ಬ ಆಪಾದಿತನ ಪಾತ್ರ ಇನ್ನೊಬ್ಬರು ದಿಗಂತ್ ಮಾಡ್ತಾ ಇರೋದು. ಸೊ ಇದ್ರ ಮಧ್ಯೆ ಇಬ್ಬರು ಎದುರಾದಾಗ ಏನು ನಡೆಯುವಂಥ ಒಂದು ತಾಕಲಾಟಗಳದ್ದು ಒಂದು ಥ್ರಿಲ್ಲರ್ ಮೂಮೆಂಟ್ಸದ್ದು ಇದು ಕಥೆ. ಈ ಕಥೆಯನ್ನು ನಾನು ಹಲವಾರು ತಂತ್ರಜ್ಞರ ಸಹಾಯದಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ. ಇಲ್ಲಿ ಬಹಳ ದೊಡ್ಡ ಸಹಾಯ ನನಗಿದ್ದದ್ದು ವಾಸುದೇವ್ ಮೂರ್ತಿ ಸರ್, ನನ್ನ ಕೋ ರೈಟ್ರು. ಅವ್ರನ್ನ ಟೆಕ್ನಿಷಿಯನ್ ಅಂತ ಕರಿಬೇಕು ಆ್ಯಸ್ ಅ ರೈಟರ್. ಹೀ ಈಸ್ ದ ಫಸ್ಟ್ ಒನ್ ಟು ಕಮ್ ಆನ್ ಬೋರ್ಡ್. ಆಮೇಲೆ ನನಗೆ ನನ್ನ ಸಂಪರ್ಕ, ನಾವು ಕಥೆಯನ್ನು ನಾವು ಬರೆದು ಅದಕ್ಕೊಂದು ರೂಪರೇಷೆ ಕೊಟ್ಟದ್ದು MS ರಮೇಶ್ ಸರ್. ಸಂಭಾಷಣೆ ಬಹಳ ನಮಗೆ ಬೆಂಬಲವಾಗಿ ನಿಂತರು. ಅವ್ರನ್ನ ನಾನು ಇವತ್ತು ನೆನೆಸ್ಕೋಬೇಕು. ಅದಾದ ನಂತರ ನನ್ನ ಸ್ನೇಹಿತರು ಹೌದು, ನನ್ನ ಸಂಕಲನಕಾರರು, ಎಡಿಟರು ಕೆಂಪರಾಜು ಅವರು. ನಂದು ಅವ್ರದ್ದು ಬಾಂಧವ್ಯ 8-10 ವರ್ಷದಿಂದ ಇದೆ. PKH ದಾಸ್ ಎಂಥ ಕ್ಯಾಮ್ರಾಮನ್ ರೀ, ಮಾತಾಡೋಗಿಲ್ಲ. ನಾನು ಅದು ಅವ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡೋಣ. ಎಸ್ ಸರ್. ಯಾಕಂದ್ರೆ ಅವ್ರ ಕೆಲಸ ಜಾಸ್ತಿ, ಮಾತು ಭಾಳ ಕಡಿಮೆ. ಹೌದು. ಆಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತರು ರಾಜನ್ ಇದ್ದಾರೆ, ಸೌಂಡ್ ಡಿಸೈನ್ ಮಾಡೋಕ್ಕೆ. ಸತೀಶ್ ಇದ್ದಾರೆ, ಮಾಸ್ಟರಿಂಗ್ ಆ್ಯಂಡ್ ಮಿಕ್ಸಿಂಗ್. ಅವರು ನನ್ನ ಸ್ನೇಹಿತರು. ಇದೆಲ್ಲಕ್ಕಿಂತಲೂ ಜಾಸ್ತಿ ಇನ್ನೊಬ್ಬ ಸ್ನೇಹಿತರಾದವರು ಅನೂಪ್ ಸೆಳೇನ್. ಅವರು ಹಾಡು ಮತ್ತು ಹಿನ್ನೆಲೆ ಸಂಗೀತ ಅವರು ಮಾಡ್ತಾ ಇದ್ದಾರೆ. ಈ ಹಾಡುಗಳನ್ನು ಬರೆದಿರೋರು ಪ್ರಮೋದ್ ಮರವಂತೆ ಅವರು. ಇಲ್ಲಿ ವಿಶೇಷವಾಗಿ ಇನ್ನಿಬ್ಬರು ಹೆಸರು ನಾನು ಹೇಳಬೇಕು ಅಂದ್ರೆ, ಆರ್ಟ್ ಡೈರೆಕ್ಟರ್ ರೂಪೇಂದ್ರ ಆಚಾರ್ ಅಂಥೇಳಿ. ನಮ್ಮ ಬಜೆಟ್ಗೆ ಏನು ಬೇಕಿತ್ತು ಆ ಬಜೆಟ್ನೊಳಗೆ ನಾವು ರವಿ ಸರ್ದ ಆಫೀಸು ಸೆಟ್ಟು ಮತ್ತು ಮನೆ ಸೆಟ್ಟು ಮತ್ತು ಅವರು ಇದ್ರದ್ದೆಲ್ಲ ಮಾಡಿದ್ವಿ, ಡಿಸೈನ್ ಮಾಡಿದ್ವಿ. ರವಿ ಸರ್ ಬಂದ ತಕ್ಷಣ ನಮಗೆ ಮೊದಲು ಕೇಳಿದ್ದು, ಏನ್ರಿ ಈ ಲೆವೆಲ್ ಸೆಟ್ ಎಲ್ಲ ಹಾಕಿಸ್ಬಿಟ್ಟಿರಿ ನೀವು ಅಂತ ಹೇಳಿ. ಅಲ್ಲ, ರವಿ ಸರ್ ಅಂದ್ರೆ ನಿಮಗೆ ಇದನ್ನ ಮಾಡ್ಕೊಡ್ರಿ, ರೂಪೇಂದ್ರ ಯಾವ ಥರ ಕೆಲಸ ಮಾಡಿರ್ಬೇಕು ಅಂತ ಹೇಳಿ. ರೂಪೇಂದ್ರ ಒಂದು ವಿಶೇಷ ಕೊಡುಗೆ ಈ ಸಿನಿಮಾಗೆ ಅವರು ಮಾಡಿದ್ದಾರೆ. ಆಮೇಲೆ ರವಿವರ್ಮ ಅವರು ಮಾಡಿರೋ ಸಿನಿಮಾಗಳು, ಅವರು ಇರುವಂಥ ಅವ್ರ ಕೈಯಲ್ಲಿರುವಂಥ ಕೆಲಸದ ಮಧ್ಯೆ ನಾನು ಅವ್ರಿಗೆ ಬಂದು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿಕೊಡ್ರಿ ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು ಎಂಥ ಅದ್ಭುತವಾಗಿ ಆ ಫೈಟುಗಳನ್ನು ಕಟ್ಟಿಕೊಟ್ರು ಅಂತ ಹೇಳಿದರೆ, ನೀವು ಆ ಸಿನಿಮಾ ನೋಡಿದಾಗೆ ನಿಮಗೆ ರವಿವರ್ಮ ಅವರು ಹೊಸ ಥರದ್ದು ಕಾಂಪೋಸಿಷನ್ ಗೊತ್ತಾಗ್ತದೆ. ಯಾಕಂದ್ರೆ ನನಗೆ ಇದೇ ಥರ ಸಿನಿಮಾ ಇದೇ ಥರನೇ ನಾವು ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ ರವಿವರ್ಮ ಮಾಡಿ ಅದನ್ನು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿಕೊಟ್ರು. ಇಷ್ಟು ದಿವಸ ದೂದ್ ಪೇಡ ಅನ್ಕೊಂಡು ಬಂದದ್ದು ದಿಗಂತು ಇನ್ಮೇಲೆ ಆ್ಯಕ್ಷನ್ ಕಿಂಗ್ ಅಂತೂ ಆಗ್ಬೋದು. ಆ ಥರದ್ದು ಇದು. ಇನ್ನೊಬ್ಬರು ವಿಶೇಷ ಇದ್ರೊಳಗೆ ಹೇಳಬೇಕು ಅಂದ್ರೆ, ನಮ್ಮ ಸಾಂಗ್ ಕೊರಿಯೋಗ್ರಾಫರ್ ರಾಮ್ ಕಿರಣ್ ಅಂತ ಹೇಳಿ. ನಾನು ಅವ್ರಿಗೆ ಎಲ್ಲ ಥರದೂ ಕಟ್ಟಾಕ್ಬಿಟ್ಟೆ. ಪಬ್ ಸಾಂಗ್ ಮಾಡು ಅಂತ ಅವ್ರಿಗೆ ಹೇಳೀನಿ. ಬಟ್ ನೀವು ಅದನ್ನು ತೋರಿಸ್ಬೇಡ್ರಿ, ಇದನ್ನು ಮಾಡಿಸ್ಬೇಡ್ರಿ, ಹಂಗೆ ಮಾಡಬೇಡ್ರಿ, ಹಂಗೆ ಮಾಡಬೇಡ್ರಿ ಅಂತೆಲ್ಲ ಹೇಳಿದ್ದೆ. ಅವ್ರು ಬರೆದಿದ್ದು ಹಾಗೆ ಬರೆದ್ರು, ಪ್ರಮೋದ್ ಮರವಂತೆ ಬರೆದು. ನಾ ಅವ್ರಿಗೇನು ಹೇಳಿದೆ, ಇದು ಪಬ್ನಲ್ಲಿ ನಡೆಯುವಂಥ ಸಾಂಗು, ಬಟ್ ನೀವು ಯಾವುದೇ ಥರದಲ್ಲೂ ನೀವು ಈ ಕೆಲವೊಂದು ಇದನ್ನು ನೀವು ಬಳಸಬಾರ್ದು ಸರ್. ಇದೆಂಥ ಟಾಸ್ಕ್ ಇದು. ಬಟ್ ಪ್ರಮೋದ್ ಮರವಂತೆ ಬರೆದು ಕೊಟ್ರು. ನೀವು ನೋಡ್ರಿ, ಅದು ಒಂದು ವಿಶೇಷ ಹಾಡು. ಬರವಣಿಗೆ ಒಳಗೆ, ಸಂಗೀತದೊಳಗೆ ಮತ್ತು ನೃತ್ಯದೊಳಗೆ ಅದೊಂದು ವಿಶೇಷ ಹಾಡು ಆಗ್ತದೆ. ಸೊ ಇದು ಈ ಒಂದು ತಂಡದ ಮುಖಾಂತರ ನಾನು ಲೀಗಲ್ ಥ್ರಿಲ್ಲರ್ ಜಾನರ್ ಕತೆ ಹೇಳ್ತಾ ಇದ್ದೀನಿ. ಕಂಟೆಂಟು ಅಥವಾ ನಾವು ವಸ್ತು ವಿಷಯ ಏನಂತೀವಿ, ಹೊಸ ವಸ್ತು ವಿಷಯ ಇದೆ, ಹೊಸ ಥರದ ಕಥೆ ಇದೆ, ಸಾಕಷ್ಟು ರಿಸರ್ಚ್ ಮಾಡಿದಂಥ ಕಥೆ ಇದು. ನಮ್ಮ ಸುತ್ತಲೂ ನಡೆದಿರುವಂಥ 10 ಘಟನೆಗಳನ್ನು ಆಧರಿಸಿ ಕಾಲ್ಪನಿಕ ಕಥೆ ಮಾಡಿದ್ವಿ. ಈ ಕಥೆ ಮುಖಾಂತರ ನಾವು ಪ್ರೇಕ್ಷಕನಿಗೆ ಹತ್ರ ಆಗುವಂಥ ಕಥೆ ಹೇಳ್ತಾ ಇದ್ದೀವಿ. ಸೀಟ್ ಎಡ್ಜ್ ಫೀಲಿಂಗ್ ಅನ್ನೋಗಿಂತಲೂ ಫೀಲ್ ಗುಡ್ ಫೀಲಿಂಗ್. ಥ್ರಿಲ್ಲರ್ನ ಎಂಜಾಯ್ ಮಾಡಿಕೊಂಡು ಅಂತ ನೋಡುವಂಥ ಸಿನಿಮಾ, ಕುಟುಂಬ ಸಮೇತ ನೋಡುವಂಥ ಸಿನಿಮಾ, ರವಿಚಂದ್ರನ್ ಸರ್ನ ವಿಶೇಷ ರೂಪದಲ್ಲಿ ನೋಡುವಂಥ ಸಿನಿಮಾ ದ ಜಡ್ಜ್ಮೆಂಟ್. ಎಸ್ ಸರ್. ದಿ ಜಡ್ಜ್ಮೆಂಟ್ ಮೂಲಕ ಬೇರೆ ಥರದ ಕಥೆನ, ಅಂದರೆ ಪ್ರೇಕ್ಷಕರಿಗೆ ಇಷ್ಟಪಡುವಂತಹ ಕಥೆ ಹೇಳೋದಕ್ಕೆ ಹೊರಟಿದ್ದೀರಿ. ದಿ ಜಡ್ಜ್ಮೆಂಟ್ ಚಿತ್ರತಂಡಕ್ಕೆ ಒಳ್ಳೇದಾಗಬೇಕು. ಮೇಲೆ ಗುರುರಾಜ್ ಕುಲಕರ್ಣಿ ಅವ್ರ ಜೊತೆ ನನ್ನ ಹೆಂಗಿತ್ತು ಮಾತುಕತೆ ಅಂದರೆ, ಒಬ್ಬ ಡೈರೆಕ್ಟರ್ ಜೊತೆ ಅಲ್ಲ, ಏನೋ ನಮಗಿಂತಲೂ ಹಿರಿಯರು ಏನೋ ಒಂದು ಥರದ ವಿಷಯ ತಿಳ್ಕೊಳ್ಳಿಕ್ಕೆ ಕೂತಂಗೆ ನನಗೆ ಫೀಲ್ ಆಯ್ತು ಪರ್ಸ್ನಲಿ. ನೀವು ನನಗೆ ಪೂರಾ
ಅಕ್ಬರ್ನ ಕಾಲದವ್ರು ಐ ಆಮ್ ಆಲ್ಸೋ ಯಂಗ್ ಆಸ್ at the age of 48 started the No, I direction. started at 48. Now I'm more than 50. But I look like a 28 ಅಂತಾರೆ ಮಂದಿ ಅಂತಾರೆ, ನಾನು ಅನ್ನಂಗಿಲ್ಲ. ಮಂದಿ ನನಗೆ ನೋಡಿದ್ರೆ ಭಾಳ ಹೆಂಗೆ ಕಾಣಿಸ್ತೀರಿ. ಅಲ್ಲ ಪಲ್ವಿ ಅವ್ರು ಏನಂತಾರೆ ಫಸ್ಟ್ ಹಾಫ್ ಮುಗಿದಿದ್ದಕ್ಕೆ? ಯಾವುದಕ್ಕೆ? ನಿಮ್ಮ ಮಿಸ್ಸಸ್ ಫಸ್ಟ್ ಯಾವುದಕ್ಕೆ ಫಸ್ಟ್ ಹಾಫ್? ನೋ ಶಿ 28ನೇ ವಯಸ್ಸಿಗೆ ನನಗೆ 55 ನಿಮ್ಗೆ ಅಂತಿದ್ಲ. No, I mean, I'm happy you consider me as a senior. Thanks to you. Thank you. So I feel my age, but I have energy to make a few more movies. So I'm going to make few more. ಸರ್ ಆಫ್ಟರ್ ದಿ ಜಜ್ಮೆಂಟ್ ಅಂದ ನಂತರ ಏನಾದರೂ ಜಿನಾನ್ ಕಡೆಯಿಂದ ಡೆಫಿನೆಟ್ಲಿ ವಿ ಕಂಟಿನ್ಯೂ ಮೇಕಿಂಗ್ ಮೂವೀಸ್. ಸೊ ಇನ್ನೊಂದು 2-3 ವಾರದಾಗ ನಾನು ನಂದು ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ. ಎಸ್ ಸರ್, ಬಹುಶಃ 1 ಮಾಡ್ಬೋದು, 2 ಮಾಡ್ಬೋದು. ಓಕೆ, ಯು ನೆವರ್ ನೋ. ಅಲ್ಲ 1 ಆಗಲಿ 2 ಆಗಲಿ 3 ಆಗಲಿ ನಿರಂತರವಾಗಿ ಗುರುರಾಜ್ ಕುಲಕರ್ಣಿ ಅವರು ನಾನು ಮಾಡ್ತೀರಿ. ಇನ್ನೊಂದು 5-6 ವರ್ಷ ಅಂತೂ ಸಿನಿಮಾ ಮಾಡ್ತೀನಿ. ಸೂಪರ್. 5-6 ವರ್ಷ ನನ್ನ ಪ್ರಕಾರ 15-16 ಸಿನಿಮಾ ಆಗಿರ್ತಾವೆ. ಇಲ್ಲ 60 ತನ ಅಂತೂ ಸಿನಿಮಾ ಮಾಡ್ತೀನಿ. ಓಕೆ ಓಕೆ ಓಕೆ. ಆಮೇಲೆ ದೇವ್ರ ಇಚ್ಛೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ದಿ ಜಜ್ಮೆಂಟ್, ಥ್ಯಾಂಕ್ ಯು. ದಿ ಜಜ್ಮೆಂಟ್ ಸಿನಿಮಾದ ಪ್ರೊಸೆಸ್ ಅದ್ಭುತವಾಗಲಿ. ಆದಷ್ಟು ಬೇಗ ರಿಲೀಸಿಂಗ್ ಡೇಟ್ ಜೊತೆಗೆ ಬರ್ರಿ. ಇಡೀ ಕರ್ನಾಟಕದ ಎಲ್ಲ ಚಿತ್ರಪ್ರೇಮಿಗಳು ನಿಮ್ಮನ್ನ ಕ್ರೇಜಿ ಸ್ಟಾರ್ನ ತುಂಬಾ ಕ್ರೇಜಿಯಾಗಿ ನೋಡ್ಲಿ. ಕನ್ನಡ ಪಿಕ್ಚರ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎನಿ ವರ್ಡ್ಸ್ ಕನ್ನಡ ಪಿಕ್ಚರ್ ಅಭಿಮಾನಿಗಳಿಗೆ? ಅಲ್ಲ, ನಾನು ಅನ್ನೋದು ಸಿನಿಮಾ ಮಾತಾಡ್ಸ್ಕೊಂತು ಅಂದ್ರೆ ಅದಕ್ಕಿಂತ ಹೆಚ್ಚಿಂದು ನನಗೇನಿಲ್ಲ. ಬಹುತೇಕ ಯಶಸ್ಸು ಸಿನಿಮಾಗಳನ್ನು ಯಾವ ನಿರ್ದೇಶಕ ಮಾಡ್ದ ಅನ್ನೋದ್ರ ಬದಲು ಯಾವ ನಟ ಅದರಲ್ಲಿ ಭಾಗವಹಿಸಿದ್ದ ಅನ್ನೋದು ನಾವು ನೋಡ್ತೀವಿ. ನಿರ್ದೇಶಕನಾಗಿ ನನಗೆ ಒಂದು ಸಂತೋಷ ಏನು ಕೊಡ್ತಾ ಅಂದರೆ ಜಜ್ಮೆಂಟ್. ಇಫ್ ದ ಜಜ್ಮೆಂಟ್ ಕೀಪ್ಸ್ ಯು ಎಂಗೇಜ್ಡ್, ಇಫ್ ಅದೊಂದು ಹೊಸ ಥರದ ಕತೆ ಚಲೋ ಹೇಳಿದ್ರು, ಚಲೋ ಇತ್ತು ಅಂತಂದ್ರೆ ಸಾಕು ನನಗೆ. ಎಸ್ ಸರ್, ನನ್ನ ಹೆಸರು ಉಳಿತದೋ ಅಥವಾ ಇದು ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಸಿನಿಮಾ ಉಳ್ಕೊಂಡ್ರೆ ಸಾಕು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕನ್ನಡ ಪಿಕ್ಚರ್ಗೆ ಸಿಕ್ಕಂಥ ಅದ್ಭುತವಾದಂತಹ ಒಂದು ವಿಡಿಯೋ. ಬಿಕಾಸ್ ಸಿಂದಗಿ ಟು ಸಿನಿಮಾ ಅಂತ ಯಾಕೆ ಹೇಳಿದೆ ಅಂತಂದರೆ, ಸಿಂದಗಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಸಿಂದಗಿನ ನಾವು ನೋಡಿದಂಥವ್ರು, ಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರಿಂದ ಸಿನಿಮಾಗೆ ಇದು ಬಹಳ ಕಷ್ಟ. ಆ ಒಂದು ಜರ್ನಿನೇ ಕಷ್ಟ. ತುಂಬ ಪ್ರೀತಿಯಿಂದ ತಮ್ಮ ಪ್ರೊಡಕ್ಷನ್ ಮೂಲಕ, G9 ಪ್ರೊಡಕ್ಷನ್ ಮೂಲಕ ಸಿನಿಮಾಗಳು ಮಾಡ್ತಿರುವಂಥ ಗುರುರಾಜ್ ಕುಲಕರ್ಣಿ ಅವರಿಗೆ ಒಳ್ಳೆಯದಾಗಬೇಕು. ದಿ ಜಡ್ಜ್ಮೆಂಟ್ ಸಿನಿಮಾವನ್ನು ಯಾಕೆ ನೋಡಬೇಕು ಅಂತ ನನಗಿಂತಲೂ ಸ್ಪಷ್ಟವಾಗಿ ನಿರ್ದೇಶಕರು ಹೇಳಿರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ಮಿಸ್ ಮಾಡದೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಬೇಡ. ಪೈರಸಿ ನಮ್ಗೆ ಯಾರಿಗೂ ಒಳ್ಳೆಯದಲ್ಲ. ಥ್ಯಾಂಕ್ ಯು ಸೊ ಮಚ್.